ನಮಸ್ಕಾರ, ಗೌರಿಶ್ ಅಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿಶ್ ಅಕ್ಕಿ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ತುಂಬ ವಿಶೇಷವಾದ ಅತಿಥಿ ಇದ್ದಾರೆ. ಡಿಸೆಂಬರ್ 27ನೇ ತಾರೀಕು ಅಂತಂದರೆ ಒಂದು ಸಿನಿಮಾ ನನಗೆ ಬರುತ್ತೆ, ಅದುವೇ ಅವನೇ ಶ್ರೀಮನ್ನಾರಾಯಣ. ಸೊ ನಮ್ಮ ಜೊತೆಗೆ ಆ ಚಿತ್ರದ ಹಿಂದಿರುವಂಥ ಶಕ್ತಿ ವ್ಯಕ್ತಿ ರಕ್ಷಿತ್ ಶೆಟ್ಟಿ ನಮ್ಮೊಂದಿಗೆ. ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಶ್ರೀಮನ್ನಾರಾಯಣ ಅದು ಒಂದು ಕಥೆ ಅಥವಾ ಅದಕ್ಕೊಂದು ಜೆನೆಸಿಸ್ ಅಂತಾರಲ್ಲ, ಅದು ಹೇಗೆ ಶುರು ಆಯಿತು? ಪುನೀತ್ ರಾಜ್ಕುಮಾರ್ ವಾಯ್ಸಲ್ಲಿ ಅವನೇ ಶ್ರೀಮನ್ನಾರಾಯಣ ಅಂತ ಒಂದು ಇದು ಬರ್ತಾ ಇತ್ತು. ಸೊ ಅದು ಕೇಳಿದಾಗ ನನಗೆ ಇದು ಒಂದು ಒಳ್ಳೆ ಟೈಟ್ಲ್ ಆಗ್ಬೋದಲ್ಲ ಒಂದು ಸಿನಿಮಾಗೆ. ಶ್ರೀಮನ್ನಾರಾಯಣ, ಅದರಲ್ಲಿ ವಾಟ್ ಎವರ್ ದ ಪರ್ಸನ್ ಹಿ ಈಸ್, ಅದು ರಕ್ಷಿತ್ ಶೆಟ್ಟಿ ಹತ್ರ ಎಷ್ಟಿದೆ? ಯು ವಿಲ್ ಹ್ಯಾವ್ ಟು ಗೆಟ್ ಇನ್ಸೈಡ್ ದ ಕ್ಯಾರೆಕ್ಟರ್, ಆ್ಯಂಡ್ ಟು ಗೆಟ್ ಇನ್ಸೈಡ್ ದ ಕ್ಯಾರೆಕ್ಟರ್ ದೇರ್ ಹ್ಯಾಸ್ ಟು ಬಿ ಆ ಎಲಿಮೆಂಟ್ ನಿಮ್ಮ ಒಳಗಡೆ ಇರಲೇಬೇಕು ಒಂದು ಸ್ವಲ್ಪ. ಬಟ್ ನಿಮ್ಗೆ ಪರ್ಸನಲ್ ಆಗಿ ನೋಡಿದಾಗ ಆ ಥರ ಏನೂ ಇದೆ ಅಂತ ಅನ್ಸಲ್ಲ, ಅಥವಾ ನೀವು ಇಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ ಈಗ ನಮ್ಮ ಎದುರುಗಡೆ? ಇಲ್ಲ, ನೀವೇನೋ ಹೇಳ್ಬೇಕಂತ ಅನ್ಕೊಂಡಿದ್ರೆ ಬಟ್ ಹೇಳ್ತಾ ಇಲ್ಲ. ಅಂದರೆ ಕೆಲವೊಂದು ನಿಮಗೆ ನಾನು ಮಾತಲ್ಲಿ ಮೋಸ್ಟ್ಲಿ ಹೇಳೋಕ್ಕಾಗಲ್ಲ. ನೀವು ಸ್ಪಿರಿಚುವಾಲಿಟಿ ಬಗ್ಗೆ ಮಾತಾಡಿದ್ರಿ ಮಧ್ಯದಲ್ಲಿ ಒಂದು ಸ್ವಲ್ಪ. ನೀನೊಬ್ಬ ಹೀರೋ, 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಿದ್ಯಾ, you could have made 5 films, you could have made 15 crores, you could have made 20 crores. ಇದು ನೀನು 3 ವರ್ಷದಲ್ಲಿ ಒಂದೇ ಸಿನಿಮಾ ಮಾಡಿದ್ದೆ ನಿನಗೆ. These are all concerns of the society. ಒಂದು ಸಿನಿಮಾ ಒಬ್ಬ ಹೀರೋ ಅಥವಾ ಒಬ್ಬ ಡೈರೆಕ್ಟರ್ ಮಾಡೋದು ಒಂದು, ನೀವು ಹೇಳ್ದಂಗೆ ಸಿನಿಮಾಗಳು ಯಾಕೆ ಮಾಡ್ತೀವಿ ನಾವು? ನಾನು ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಖ್ಯಾತಿ ಬರಬೇಕು, ನನಗೆ ಹಣ ಮಾಡಬೇಕು ಅನ್ನೋದು ತಲೆಯಿಂದ ತೆಗೆದುಬಿಡ್ತೀನಿ. ನನಗೆ ಗೊತ್ತದು ಬರುತ್ತೆ. ಉಳಿದವ್ರ ಕಂಡಂತೆ ನಿಮಗೆ ಇನ್ನೊಂದು ಸಲ ಮಾಡೋಕ್ಕೆ ಸಿಕ್ಕರೆ ಅದ್ರಲ್ಲಿ ಏನಾದರೂ ಚೇಂಜಸ್ ಮಾಡ್ತೀರಾ? ವಾಸ್ 6 years ಬ್ಯಾಕ್. ಆ ಟೈಮಲ್ಲಿ ನನಗೆ ಮೆಚುರಿಟಿ ಇತ್ತು. ಆ ಟೈಮಲ್ಲಿ ನನಗೆ ಯಾವ ಥರ ಸಿನಿಮಾ ಮಾಡಬೇಕಂತ ಭಾಳ ಆಸೆ ಇತ್ತು. ಅದನ್ನು ನಾನು ಆವಾಗ ಮಾಡಿದ್ದೀನಿ. ಅದರಲ್ಲಿ ಏನು ಚೇಂಜಸ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಯಾವುದೋ ಒಂದು ಸಕ್ಸಸ್ ಬಂದ ತಕ್ಷಣ ಒಂದು ತಂಡ ಉಳಿಯಲ್ಲ. ಒಂದು ಕನ್ನಡ ಸಿನಿಮಾ ಮಾಡಿ ಅದನ್ನು ಒನ್ ಡೇ that film has to be recognized by the country or by the whole world someday. For which ಕನ್ನಡ ಇಂಡಸ್ಟ್ರಿ ಬೆಳೆಯೋಕ್ಕೆ ಒಂದು 20-30 ಒಳ್ಳೊಳ್ಳೆ ಫಿಲ್ಮ್ ಮೇಕರ್ಸ್ ಬರಬೇಕು ಈ ಇಂಡಸ್ಟ್ರಿಯಲ್ಲಿ. ಸೊ ರಕ್ಷಿತ್, ಡಿಸೆಂಬರ್ 27 ಅಗೇನ್ ಪ್ರತಿಯೊಬ್ಬ ಮೇಕರ್ ಅಥವಾ ಸ್ಟಾರ್ಗಳಲ್ಲಿ ಒಂದು ಸಿನಿಮಾ ರಿಲೀಸ್, ಈ ಡೇಟ್ ಫಿಕ್ಸ್ ಆದ ತಕ್ಷಣ ಒಂದು ಶುರು ಆಗುತ್ತೆ. ಆ ಥರ ಟೆನ್ಷನ್, ಎಕ್ಸೈಟ್ಮೆಂಟ್ ಎಲ್ಲವೂ ನಿಮ್ಮ ಹತ್ರ ಈಗ ನಡೀತಾ ಇದೆ ಅಂತ ಅನ್ಕೋತೀನಿ. ಎಕ್ಸೈಟ್ಮೆಂಟ್ ಡೆಫಿನೆಟ್ಲಿ ಇದೆ. ಟೆನ್ಷನ್, ಟು ಬಿ ಫ್ರ್ಯಾಂಕ್, ನನಗೆ ಈ ಸಲ ಯಾಕೆ ಅಂತ ಗೊತ್ತಿಲ್ಲ, ಟೆನ್ಷನ್ ಅನ್ನೋದಿಲ್ಲ ನನಗೆ. ಸ್ಪೆಷಲಿ ಬಿಕಾಸ್ ನನಗೆ ಒಂದು ರೀತಿಯಲ್ಲಿ ಆಲ್ರೆಡಿ ಸಕ್ಸಸ್ ನಾನು ನೋಡ್ಬಿಟ್ಟಿದ್ದೀನಿ. ಮೊದಲನೇ ಬಾರಿ ಇಷ್ಟು ದೊಡ್ಡ ಸಿನಿಮಾ ಮಾಡಿದ್ದೀವಿ ನಾವು. ಈ ಪೂರ್ತಿ ಪ್ರೊಸೆಸ್ಸಲ್ಲಿ ಬಹಳಷ್ಟು ವಿಷಯಗಳನ್ನು ಕಲ್ತಿದ್ದೀನಿ ನಾನು. ಸೊ ನನಗೆ ಆ ಕಲಿಯುವಿಕೆನೇ ಒಂದು ರೀತಿ ಸಕ್ಸಸ್. ಓಕೆ. ಅದ್ರ ಜೊತೆಗೆ ಫಾರ್ ದ ಫಸ್ಟ್ ಟೈಮ್ 5 ಲ್ಯಾಂಗ್ವೇಜಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಟ್ ಈಸ್ ಒನ್ ಮೋರ್ ಟೈಪ್ ಆಫ್ ಸಕ್ಸಸ್. ಬಿಕಾಸ್ ಇದಕ್ಕಿಂತ ಮುಂಚೆ ಕರ್ನಾಟಕ ಬಿಟ್ಟು, ಈ ಬಾರ್ಡರ್ ಬಿಟ್ಟು, ಆಬ್ವಿಯಸ್ಲಿ ನಮ್ಮ ಕನ್ನಡ ಸಿನಿಮಾ ಕರ್ಕೊಂಡು ಹೋಗಿದ್ದೀವಿ, ಬಟ್ ಈ ಮಟ್ಟಲ್ಲಿ ಯಾವತ್ತೂ ಕರ್ಕೊಂಡು ಹೋಗಿಲ್ಲ. ಎಲ್ಲ ಲ್ಯಾಂಗ್ವೇಜ್ಗೆ ಡಬ್ ಮಾಡಿಬಿಟ್ಟು ತಗೊಂಡು ಹೋಗಿಲ್ಲ. ಸೊ ನನಗೆ ಒಂದು ರೀತಿ ಸಕ್ಸಸ್ ಇಲ್ಲೇ ಸಿಕ್ಬಿಟ್ಟಿದೆ. ನನಗೆ ಯಾವ ಥರ ಸಿನಿಮಾ ಮಾಡಬೇಕು ಅನ್ನೋದು ಆಸೆ ಇತ್ತು ನನಗೆ. ಆ ಥರ ಸಿನಿಮಾ ಆಲ್ರೆಡಿ ಮಾಡಿದ್ದೀವಿ. ನಾನು ಪೂರ್ತಿ ಸಿನಿಮಾ ನೋಡಿದಾಗ ನನಗೆ ಐ ಥಿಂಕ್ ನನ್ನ ತಲೆಯಲ್ಲಿ ಏನಿತ್ತು ಅದರ 90% ಇಟ್ಸ್ ಕಮ್ ಆನ್ ಸ್ಕ್ರೀನ್. ಇನ್ನು ಇದರ ಮುಂದೆ ಈ ಸಿನಿಮಾ ಜನ ಹೆಂಗೆ ಹೋಗ್ತಾರೆ ಅನ್ನೋದು ಆಬ್ವಿಯಸ್ಲಿ ನೋಡಬೇಕು. ಬಟ್ ನಂಗೆ ಟೆನ್ಷನ್ ಇಲ್ಲ, ಬಿಕಾಸ್ ಐ ಥಿಂಕ್ ಐ ಆಮ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ವಿತ್ ದ ವರ್ಕ್ ಐ ಹ್ಯಾವ್ ಡನ್, ಆ್ಯಂಡ್ ವಿ ಹ್ಯಾವ್ ಟೇಕನ್ ದ ನೆಕ್ಸ್ಟ್ ಸ್ಟೆಪ್, ಆ್ಯಂಡ್ ದಟ್ಸ್ ಅ ಬಿಗ್ ಥಿಂಗ್. ವೆರಿ ನೈಸ್. ಇದು ಈ ಕಾನ್ಫಿಡೆನ್ಸ್ಗೆ ಕಿರಿಕ್ ಪಾರ್ಟಿ ಸಕ್ಸಸ್ ಕೂಡ ಕಾರಣ ಅಂತ ಅನ್ಕೋತೀನಿ. ಐ ಥಿಂಕ್ ಕಿರಿಕ್ ಪಾರ್ಟಿ ಟೈಮಲ್ಲೂ ನನಗೆ ಕಿರಿಕ್ ಪಾರ್ಟಿ ಸಿನಿಮಾ ಬಗ್ಗೆ ಇಷ್ಟೇ ಕಾನ್ಫಿಡೆನ್ಸ್ ಇತ್ತು. ಹೌದಾ? ಅಂದರೆ ಅವಾಗಲೂ ಅಷ್ಟೇ, ಫಾರ್ ದ ಫಸ್ಟ್ ಟೈಮ್ ನಾವು ಎಲ್ಲ ಸೇರಿಬಿಟ್ಟು ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ವಿ. ನಮಗೆ ಯಾವ ಥರ ಸಿನಿಮಾ ಮಾಡಬೇಕಿತ್ತು ಅದನ್ನು ಫೈನಲಿ ಮಾಡಿದ್ದೀವಿ ಅನ್ನೋದೊಂದು ಆಸೆ ಇತ್ತು ಆವಾಗ. ಸೊ ಅದು ಕಿರಿಕ್ ಪಾರ್ಟಿ ಮುಖಾಂತರ ನಮಗದು ಆಸೆನೂ ನಾವು ಅದನ್ನು ಈಡೇರಿಸ್ಕೊಂಡ್ವಿ ನಾವು. ಓಕೆ. ಸೊ ಆವಾಗಲೂ ಇದೇ ಒಂದು ರೀತಿ ಇದೇ ಕಾನ್ಫಿಡೆನ್ಸ್. ಬಟ್ ಇವಾಗ ಅದರದ್ದು ಐ ಥಿಂಕ್ ನೆಕ್ಸ್ಟ್ ಲೆವೆಲ್ ಏನೋ ಮಾಡೋಕ್ಕೆ ಹೊರಟಿದ್ದೀವಿ ನಾವು. ಸೊ ಕಾನ್ಫಿಡೆನ್ಸ್ ಲೆವೆಲ್ ಅದೇ ಇದೆ. ಬಟ್ ಕಿರಿಕ್ ಪಾರ್ಟಿಗೆ ಇದಕ್ಕೂ ಕಂಪ್ಯಾರಿಸನ್ ಮಾಡಬಾರ್ದು ಅಂತ? ಇಲ್ಲ, ಮಾಡೋಕ್ಕಾಗೋದಿಲ್ಲ. ಡೆಫಿನೆಟ್ಲಿ 2 ಬೇರೆ ಬೇರೆ ಥರದ ಸಬ್ಜೆಕ್ಟ್. ನಾನು ಕಂಪ್ಯಾರಿಸನ್ ಮಾಡ್ತಿರೋದು ಬರೀ ನಮ್ಮ ಒಂದು ಕನಸನ್ನ ನನಸು ಮಾಡುವಂತಹ ಒಂದು ವಿಷಯ ಇದೆಯಲ್ಲ, ಹೌದು. ಸೊ ಅದೊಂದು ಚಿಕ್ಕ ಮಟ್ಟದಲ್ಲಿ ಮಾಡಿದ್ವಿ, ಇದು ASN ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ವಿ. ಓಕೆ. ಈಗ ಮೊದಲನೇ ಪ್ರಶ್ನೆ, ಶ್ರೀಮನ್ನಾರಾಯಣ ಅದು ಒಂದು ಕಥೆ ಅಥವಾ ಅದಕ್ಕೊಂದು ಬೀಜ, ಅದು ಒಂದು ಜೆನೆಸಿಸ್ ಅಂತಾರಲ್ಲ, ಅದು ಹೇಗೆ ಶುರು ಆಯಿತು? ಐ ಥಿಂಕ್ ಶ್ರೀಮನ್ನಾರಾಯಣ ನಾನು ಮತ್ತು ಅಜ್ಜು ಅವಾಗ ಒಂದು ಕನ್ಫೆಷನ್ಸ್ ಆಫ್ ಅ ಡಸ್ಟ್ಬಿನ್ ಅದೊಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ವಿ. ಸೊ ಆ ಟೈಮಲ್ಲಿ ಅಜ್ಜು ವಾಸ್ ವರ್ಕಿಂಗ್ ಫಾರ್ ಅದರ್ ಫಿಲ್ಮ್ಸ್ ಆಲ್ಸೋ. ಅವರು ಬೇರೆ ಯಾವುದೋ ಒಂದು ಸಿನಿಮಾಗೆ ಒಂದು ಥೀಮ್ ಥರ ಏನೋ ರೆಡಿ ಮಾಡಿದ್ರು. ಆ ಥೀಮಲ್ಲಿ
he has used a few voices from the film ಭಕ್ತ ಪ್ರಹ್ಲಾದ್. ಅದರಲ್ಲಿ ಅಣ್ಣವ್ರದ್ದು ವಾಯ್ಸ್ ಒಂದಿಷ್ಟು ವಾಯ್ಸಸ್ ಬರ್ತಾ ಇತ್ತು, ಹಿರಣ್ಯಕಶಿಪು ಕ್ಯಾರೆಕ್ಟ್ರಲ್ಲಿ ಇರುವಂಥ ವಾಯ್ಸಸ್, ಆಮೇಲೆ ಅಪ್ಪು ಸರ್ದು ಒಂದಿಷ್ಟು ವಾಯ್ಸಸ್ ಬರ್ತಾ ಇತ್ತು. ಅದರಲ್ಲಿ ಅಟ್ ಒನ್ ಪಾಯಿಂಟ್ ಡಬ್ ಸ್ಮ್ಯಾಶ್ ಥರ ಒಂದು ಮ್ಯೂಸಿಕ್ ಇತ್ತದು. ಅದು ಮ್ಯೂಸಿಕ್ ಹೋಗ್ತಾ ಅಟ್ ಒನ್ ಪಾಯಿಂಟ್ ಅಣ್ಣವ್ರದ್ದು ವಾಯ್ಸ್ ಬರ್ತಾ ಇತ್ತು, ದಟ್ ಯಾರು ಅವನು ಅಂತ. ಆವಾಗ ಪುನೀತ್ ರಾಜ್ಕುಮಾರ್ ವಾಯ್ಸಲ್ಲಿ ಅವನೇ ಶ್ರೀಮನ್ನಾರಾಯಣ ಅಂತ ಒಂದು ಇದು ಬರ್ತಾ ಇತ್ತು. ಸೊ ಅದು ಕೇಳಿದಾಗ ನನಗೆ ಇದು ಒಂದು ಒಳ್ಳೆ ಟೈಟ್ಲ್ ಆಗ್ಬೋದಲ್ಲ ಒಂದು ಸಿನಿಮಾಗೆ, ಇದನ್ನು ಯಾವತ್ತಾದರೂ ಸಿನಿಮಾ ಮಾಡಿದ್ರೆ ಯಾವ ಥರ ಮಾಡ್ಬೋದು ಅನ್ನೋದು ಒಂದು ಚಿಕ್ಕ ಐಡಿಯಾ ಆವಾಗ ಶುರುವಾಗಿತ್ತು. ಅದರ ನಂತರ ಅದರ ಬಗ್ಗೆ ಯೋಚನೆ ಮಾಡಿ ಒಂದು ಹಂತಕ್ಕೆ ಒಂದು ಸ್ಕ್ರಿಪ್ಟ್ ತಂದಿದ್ದೆ ನಾನು ಯಾವತ್ತು ಆವಾಗಲೇ, ಐ ಥಿಂಕ್ ಇವನ್ ಬಿಫೋರ್ ಉಳಿದವರು ಕಣ್ಣಂತೆ. ಅಗೇನ್ ಕಿರಿಕ್ ಪಾರ್ಟಿ ಮಾಡೋ ಮುಂಚೆ ನಾವು ಆವಾಗ ಅವನೇ ಶ್ರೀಮನ್ನಾರಾಯಣ ಸಿನಿಮಾನ ಮಾಡಬೇಕು ಅಂತ ಹೊರಟಿದ್ವಿ. ಆಮೇಲೆ ಸರಿ ಇದು ಬಜೆಟ್ ತುಂಬ ಜಾಸ್ತಿ ಆಗ್ತಿದೆ, ಅವಾಗ ಇನ್ನೂ ಸ್ವಲ್ಪ ಚಿಕ್ಕ ಬಜೆಟ್ ಇದು ಸ್ಕ್ರಿಪ್ಟ್ ಹುಡ್ಕೋಣ ಅಂತ ಹೇಳಿ ನನ್ನದೊಂದು ಅವಾಗ 10-15 ಸ್ಕ್ರಿಪ್ಟ್ ನಾನು ಆಲ್ರೆಡಿ ಬರೆದದ್ದು ಸ್ಕ್ರಿಪ್ಟ್ ರೆಡಿ ಇತ್ತು. ಆವಾಗ ಕಿರಿಕ್ ಪಾರ್ಟಿ ನಾವು ಎತ್ಕೊಂಡು ಆಮೇಲೆ ಇದನ್ನು ಚಿಕ್ಕ ಬಜೆಟಲ್ಲಿ ಮಾಡ್ಬೋದು ಅಂತ ಹೇಳಿ ನಾವು ಕಿರಿಕ್ ಪಾರ್ಟಿ ಮಾಡಿದ್ವಿ. ಅದರ ನಂತರ ತಿರ್ಗಿ ಅವನೇ ಶ್ರೀಮನ್ನಾರಾಯಣ ಮಾಡಬೇಕು ಅನ್ನೋದು ಆಸೆ ಇತ್ತು ಭಾಳ. ಬಟ್ ನಾವು ತುಂಬ ಸ್ಕ್ರಿಪ್ಟಲ್ಲಿ ತುಂಬ ರಿವರ್ಕ್ ಮಾಡಿ ಪ್ರಾಬಬ್ಲಿ ಇವಾಗ ಬರೀ ಐ ಥಿಂಕ್ 90% ಆಫ್ ದ ಸ್ಕ್ರಿಪ್ಟ್ ಹಸ್ ಚೇಂಜ್ಡ್. ಬರೀ ಮುಂಚೆ ಇದ್ದದ್ದು ಮತ್ತು ಇವಾಗಿರೋದು ಹೋಲಿಸ್ತಾ ಹೋದರೆ ಐ ಥಿಂಕ್ ನಾನು ಏನು ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತಿದ್ದೆ ಆ ಕ್ಯಾರೆಕ್ಟರ್ ಹಾಗೆ ಇದೆ. ಬಿಟ್ಟರೆ ಒಂದಿಷ್ಟು ಕ್ಯಾರೆಕ್ಟರ್ಸ್ಗಳು ರಿಟರ್ನ್ ಆಗಿದೆ. ಬಿಟ್ಟರೆ ಕಥೆ ವೈಸ್ ಐ ಥಿಂಕ್ ಇಟ್ಸ್ ಕಂಪ್ಲೀಟ್ಲಿ ನ್ಯೂ, ನಾವು ಇವಾಗ ಬರ್ತಿರೋಂತಹ ಸ್ಕ್ರಿಪ್ಟ್. ಓಕೆ, ಸೊ ಹಂಗಂದ್ರೆ ಈಗ ನೀವು ಅವನೇ ಶ್ರೀಮನ್ನಾರಾಯಣ ಯಾರವನು ಅವನೇ ಶ್ರೀಮನ್ನಾರಾಯಣ ಅದು ಒಂದು ನೋಡಿದಾಗ ನಿಮಗೆ ಬರೀ ಅದೊಂದು ಈ ಟೈಟಲ್ ಮೇಲೆ ಒಂದು ಸಿನಿಮಾ ಮಾಡ್ಬೇಕಂತ ಅನಿಸಿತ್ತು? ಹೌದು, ಬರೀ ಅವಾಗ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಹೊಳೆಯುತ್ತಾ? ನನಗೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಈಗ ಒಬ್ಬ ಮೇಕರ್ ಒಂದು ಥಾಟ್ ಅಂತ ಇರುತ್ತೆ ಅಲ್ವಾ? ಹೌದು, ಕ್ಯಾರೆಕ್ಟರ್ ಆಮೇಲೆ ಬರ್ತಂತ ನನಗನ್ಸುತ್ತೆ, ಗೊತ್ತಿಲ್ಲ ನನಗೆ. ಅಂದರೆ ಐ ಥಿಂಕ್ ಇಟ್ ಡಿಪೆಂಡ್ಸ್. ಕೆಲವೊಂದ್ಸಲ ನೀವು ಕ್ಯಾರೆಕ್ಟ್ರಿಂದನೂ ಸಿನಿಮಾ ಥಾಟ್ ಬರ್ಬೋದು, ಅಥವಾ ಕೆಲವೊಂದ್ಸಲ ಥಾಟಿಂದ ಸಿನಿಮಾ ಕ್ಯಾರೆಕ್ಟರ್ ಹುಡುಕು. ಬಟ್ ಒಂದು ಕ್ಯಾರೆಕ್ಟರ್ ಹುಟ್ಟಿದ ಮೇಲೆ ಕೂಡ ಅದಕ್ಕೊಂದು ಥಾಟ್ ಬೇಕಾಗುತ್ತೆ, ಅದಕ್ಕೊಂದು ಹೌದು, ಡೆಫಿನೆಟ್. ಸೊ ಆ ಥಾಟ್ ಏನು? ಆ ಥಾಟ್ ಮೇಲೆ ನಾವು ತುಂಬ ಅಂದರೆ ಆ ಟೈಮಲ್ಲಿ ಒಂದು ಥಾಟ್ ಇತ್ತು ಸ್ಟಾರ್ಟಿಂಗ್ ಆ ಕ್ಯಾರೆಕ್ಟರ್ ಹುಟ್ಟಬೇಕಾದ್ರೆ. ಆಮೇಲೆ ನೆಕ್ಸ್ಟ್ ಕಿರಿಕ್ ಪಾರ್ಟಿ ಟೈಮಲ್ಲಿ ನಾವು ಈ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಆವಾಗ ಥಾಟ್ ಸ್ವಲ್ಪ ಚೇಂಜ್ ಆಯಿತು. ಇವಾಗ ಫೈನಲಿ ಇರೋವಂಥ ಥಾಟ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ ಥಾಟ್ ನಾನು ಆಲ್ರೆಡಿ ಟ್ರೇಲರಲ್ಲಿ ಹೇಳಿದ್ದೀನಿ ಏನು ಅಂತ, ಅದಕ್ಕಿಂತ ಜಾಸ್ತಿ ಸದ್ಯಕ್ಕೆ ಹೇಳಕ್ಕೆ ಇಷ್ಟಪಡಲ್ಲ. ಓಕೆ, ಎಸ್. ಈ ಒಂದು ಥಾಟ್ ಅಥವಾ ಈ ಒಂದು ಶ್ರೀಮನ್ನಾರಾಯಣ ಅದರಲ್ಲಿ ವಾಟ್ ಎವರ್ ದ ಪರ್ಸನ್ ಹಿ ಈಸ್, ಅದು ರಕ್ಷಿತ್ ಶೆಟ್ಟಿ ಹತ್ರ ಎಷ್ಟಿದೆ? ಪರ್ಸನಲ್ ರಕ್ಷಿತ್ ಶೆಟ್ಟಿ ಹತ್ರ ಐ ಥಿಂಕ್ ನಾನು ಬರೆಯುವಂಥ ಪ್ರತಿಯೊಂದು ಕ್ಯಾರೆಕ್ಟರಲ್ಲೂ ಒಂದು ಮಟ್ಟಲ್ಲಿ ಚಿಕ್ಕ ಮಟ್ಟದಲ್ಲಾದರೂ ರಕ್ಷಿತ್ ಇದ್ದೇ ಇರ್ತಾರ ಅಂತ. ಯಾಕಂದ್ರೆ ದ ಕ್ಯಾರೆಕ್ಟರ್ಸ್ ಹ್ಯಾವ್ ಆಲ್ವೇಸ್ ಕಮ್ ಫ್ರಮ್ ಇನ್ಸೈಡ್ ಮೀ. ನೀವು ರಿಚಿ ಅಂತ ಕ್ಯಾರೆಕ್ಟರ್ ತಗೊಂಡ್ರು, ಅನ್ಲೆಸ್ ದರ್ ಇಸ್ ರಿಚಿ ಇನ್ಸೈಡ್ ಮೀ, ಐ ಕಾಂಟ್ ಪ್ಲೇ ದ ಕ್ಯಾರೆಕ್ಟರ್. ಆರ್ ಅಟ್ ಲೀಸ್ಟ್ ಐ ಕಾಂಟ್ ಪ್ಲೇ ದ ಕ್ಯಾರೆಕ್ಟರ್ ಇನ್ ಅ ವೆರಿ ರಿಯಲಿಸ್ಟಿಕ್ ವೇ. ಆರ್ ಇಫ್ ಯು ಆಸ್ಕ್ ಮಿ ಕರ್ಣ ಆಲ್ಸೋ, ಡೆಫಿನೆಟ್ಲಿ ಆ ಕರ್ಣ ಅಂತ ಕ್ಯಾರೆಕ್ಟರ್ ನನ್ನ ಒಳಗಡೆ ಇಲ್ಲದೆ ಹೋದ್ರೆ ನಾನು ಅದನ್ನು ಬರೆಯೋಕ್ಕೂ ಸಾಧ್ಯ ಇಲ್ಲ, ನಾನು ಅದನ್ನು ಪರ್ಫಾರ್ಮ್ ಮಾಡೋಕ್ಕೂ ಸಾಧ್ಯ ಇಲ್ಲ. ನನ್ನ ಒಳಗಡೆ ಇರೋ ಕರ್ಣ ನಾನು ಹುಡುಕ್ಬಿಟ್ಟೆ ನಾನು ಆ ಕ್ಯಾರೆಕ್ಟರ್ನ ಪ್ಲೇ ಮಾಡೋಕ್ಕಾಗೋದು. ಹಾಗೆ ಐ ಥಿಂಕ್ ನಾರಾಯಣ ಕ್ಯಾರೆಕ್ಟರು ಅಷ್ಟೇ, ಅನ್ಲೆಸ್ ಐ ಎಕ್ಸ್ಪ್ಲೋರ್ ನಾರಾಯಣ ಫ್ರಮ್ ಇನ್ಸೈಡ್ ಮೀ ಆ್ಯಂಡ್ ಬ್ರಿಂಗ್ ಇಟ್ ಆನ್ ಟು ದ ಸ್ಕ್ರೀನ್, ಅದು ಮಾಡಲೇಬೇಕಾಗುತ್ತೆ. ಇಲ್ಲಾಂತಂದರೆ ನಿಮಗೆ ಐ ಥಿಂಕ್ ಅದು ಇಮಿಟೇಷನ್ ಥರ ಅನ್ಸ್ಬಿಡುತ್ತೆ. ಯಾವುದೋ ಒಂದು ಕ್ಯಾರೆಕ್ಟರ್ ಈ ಥರ ಯೋಚನೆ ಮಾಡಿದ್ದೀನಿ ನಾನು, ಸೊ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಥರ ಅನ್ಸ್ಬಿಡುತ್ತೆ. ಯು ವಿಲ್ ಹ್ಯಾವ್ ಟು ಗೆಟ್ ಇನ್ಸೈಡ್ ದ ಕ್ಯಾರೆಕ್ಟರ್, ಆ್ಯಂಡ್ ಟು ಗೆಟ್ ಇನ್ಸೈಡ್ ದ ಕ್ಯಾರೆಕ್ಟರ್ ದರ್ ಹ್ಯಾಸ್ ಟು ಬಿ ಆ ಎಲಿಮೆಂಟ್ ನಿಮ್ಮ ಒಳಗಡೆ ಇರಲೇಬೇಕು ಒಂದು ಸ್ವಲ್ಪ. ಕರೆಕ್ಟ್. ಬಟ್ ನಿಮ್ಮನ್ನು ಪರ್ಸನಲ್ ಆಗಿ ನೋಡಿದಾಗ ಆ ಥರ ಏನೂ ಇದೆ ಅಂತ ಅನ್ಸಲ್ಲ? ಅಥವಾ ನೀವು ಇಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ ಈಗ ನಮ್ಮ ಎದುರುಗಡೆ? ಇಲ್ಲ, ಅಂದರೆ ಅಂದರೆ ರಿಯಲ್ ಲೈಫಲ್ಲಿ ಆಬ್ವಿಯಸ್ಲಿ ನನಗೆ ಅದು ಆ್ಯಟಿಟ್ಯೂಡ್ ಕ್ಯಾರಿ ಆಫ್ ಮಾಡಬೇಕು ಅನ್ನೋದು ಅನ್ಸಲ್ಲ. ಇಟ್ಸ್ ವೆರಿ ಸಿನಿಮ್ಯಾಟಿಕ್ ಆ್ಯಟಿಟ್ಯೂಡ್ ಅದೆಲ್ಲ. ನಾನು ಅಂದರೆ ಆ ಥರದ್ದು ಯೋಚನೆಗಳು ತಲೆಯಲ್ಲಿದ್ರೂ ನಾನು ರಿಯಲ್ ಲೈಫಲ್ಲಿ ನಿಮ್ಮ ಮುಂದೆ ಬಂದು ಸುಮ್ಮನೆ ಹಿಂಗೆಲ್ಲ ಕೂತ್ಕೊಂಡ್ರೆ ಈಗ ನಾನು ಹುಚ್ಚ ನಂಗೆ ಗೊತ್ತಿಲ್ಲ ಅಷ್ಟೇ. ಸಿನಿಮಾದಲ್ಲಿ ಒಂದು ಸಿನಿಮ್ಯಾಟಿಕ್ ಲಿಬರ್ಟಿ ಅಂತ ಇರುತ್ತೆ, ಆವಾಗ ಇಟ್ ಇಸ್ ಫನ್ ಟು ಪ್ಲೇ, ಇಟ್ ಇಸ್ ಫನ್ ಟು ಬ್ರಿಂಗ್ ದಟ್ ಕ್ಯಾರೆಕ್ಟರ್ ಔಟ್. ಅದು ಐ ಥಿಂಕ್ ಆ ಲೈಟ್ಸ್ ಎಲ್ಲ ಬಂದು ಕ್ಯಾಮ್ರಾ ಆಕ್ಷನ್, ಇದು ಲೈಟ್ ಕ್ಯಾಮ್ರಾ ಆಕ್ಷನ್ ಅಂತ ಹೇಳಿದ ಕೂಡಲೇ ಅದು ಆ ಕ್ಯಾರೆಕ್ಟರ್ ಬರಕ್ ಸಾಧ್ಯ. ಅಲ್ಲ, ಕರೆಕ್ಟ್. ನಾನು ಹೇಳ್ತಿರೋದು ಇಟ್ಸ್ ನಾಟ್ ಅಬೌಟ್ ದ ಮ್ಯಾನರಿಸಮ್, ಇಟ್ಸ್ ಅಬೌಟ್ ದಟ್ ಕ್ವರ್ಕಿನೆಸ್. ಕರೆಕ್ಟ್. ಅದು ಡೆಫಿನೆಟ್ಲಿ ಇದೆ. ನಾನು ನಾರ್ಮಲ್ ಆಗಿ ಐ ಆಮ್ ಕೈಂಡ್ ಆಫ್ ಅನ್ ಇಂಟ್ರೋವರ್ಟ್ ಕೈಂಡ್ ಆಫ್ ಅ ಪರ್ಸನ್. ನನ್ನ
ನನ್ನ ಫ್ರೆಂಡ್ಸ್ ಜೊತೆ ಹೆಂಗಿರ್ತೀನಿ ಆ ಥರ ನನಗೆ ಹೊಸೊಬ್ಬರ ಜೊತೆ ಯಾರನ್ನು ಮೀಟ್ ಮಾಡಿದ ಕೂಡಲೇ ಅವ್ರ ಜೊತೆ ಇರೋಕ್ಕಾಗಲ್ಲ ಆ ಥರ. ಐ ಟೇಕ್ ಅ ಲಾಟ್ ಆಫ್ ಟೈಮ್ ಟು ಮೇಕ್ ಫ್ರೆಂಡ್ಸ್ ಆ್ಯಂಡ್ ಗೆಟ್ ಕಂಫರ್ಟಬಲ್ ವಿತ್ ದೆಮ್. ಸೊ ಐ ಟೇಕ್ ಸಮ್ ಟೈಮ್, ಬಟ್ ಐ ಥಿಂಕ್ ಒನ್ಸ್ ಐ ಆಮ್ ಕಂಫರ್ಟಬಲ್ ದೆನ್ ಐ ಆಮ್ ಲೈಕ್ ದಟ್ ವಿತ್ ಎವ್ರಿ ಒನ್. ಹೆಂಗಿರ್ತೀರಿ ನಿಮ್ಮ ಫ್ರೆಂಡ್ ಜೊತೆಗೆ ನೀವು? ಅಂದರೆ ಒಬ್ರು ಕಾಲು ಎಳಿತಾ ತಮಾಷೆ ಮಾಡ್ತಾ ನಗ್ನಗ್ತಾ, ಅದು ನಾರ್ಮಲ್ ಆಗಿ ನಾವು ಹೊರಗಡೆ ಫಾರ್ ಸಮ್ ರೀಸನ್ ಐ ಕಾಂಟ್ ಡೂ ಇಟ್. ಐ ಅಂಡರ್ಸ್ಟ್ಯಾಂಡ್. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಾನು ಹೊಸೊಬ್ಬರನ್ನು ಮೀಟ್ ಮಾಡಿದ ಕೂಡಲೇ ಐ ಕಾಂಟ್ ಶೇರ್ ದಟ್ ವೈಬ್. ಬಟ್ ನಿಮ್ಮ ಫ್ರೆಂಡ್ಸ್ ಅಂತಂದ್ರೆ ನನಗೆ ಗೊತ್ತಿಲ್ಲ, ಸಿನಿಮಾ ಫ್ರೆಂಡ್ಸ್ ಕೂಡ ನಿಮ್ಮ ಬಗ್ಗೆ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ, ಯಾರು ಕೆಟ್ಟ ಮಾತುಗಳನ್ನ ಹೇಳಿಲ್ಲ. ಕೆಟ್ಟ ಮಾತು ಇನ್ ದ ಸೆನ್ಸ್ ಆ ಕ್ವಿಕ್ನೆಸ್ ಆಗಲಿ ಅದನ್ನ ಹೇಳಿಲ್ಲ ನನಗೆ. ಅಂದರೆ ಬಟ್ ಇದೆ ಅದು. ಐ ಟ್ರಸ್ಟ್ ಯು, ಐ ನೋ ದಟ್. ಈಗ ಒಬ್ಬರು ಈಗ ನಿಮ್ಮ ಫ್ರೆಂಡ್ಸ್ ಮಾತು ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಒಬ್ಬರು ನಿಮ್ಮ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೆ, ರಕ್ಷಿತ್ ಬಗ್ಗೆ ಹೇಳಿ ಅಂತ. ಅಯ್ಯೋ ರಕ್ಷಿತ್ ಇದ್ದಾರಲ್ಲ ಅವರು ಶ್ರೀರಾಮಚಂದ್ರ ಅಂತ ಹೇಳಿದ್ರು ನನಗೆ. ಇದು ಯಾರು ಸರ್ ಹೇಳ್ತಿತ್ತು? ಅಂಥ ವ್ಯಕ್ತಿ ನಾನು ಲೈಫಲ್ಲೇ ನೋಡಿಲ್ಲ ಅಂತ. ಆ್ಯಂಡ್ ಇಟ್ ವಾಸ್ ವೆರಿ ಜೆನ್ಯೂನ್, ಅದರಲ್ಲಿ ಯಾವ ಇದು ಇರಲಿಲ್ಲ ನಿಮ್ಮನ್ನು. ಆಮೇಲೆ ನಿಮ್ಮ ಎದುರುಗಡೆ ಅವ್ರು ಹೇಳೋದು ಇಲ್ಲ, ನನ್ನ ಪ್ರಕಾರ ನನಗೆ ಹೇಳು ಅಂತಲೂ ಹೇಳಿಲ್ಲ ಅವರು. ಇಟ್ ವಾಸ್ ವೆರಿ ಜೆನ್ಯೂನ್ ರಿಯಾಕ್ಷನ್. ಅಂಥ ವ್ಯಕ್ತಿನೇ ನಾನು ನನ್ನ ಲೈಫಲ್ಲಿ ನೋಡಿಲ್ಲ ಅನ್ನೋದು ಮಾತನ್ನ ಹೇಳಿದ್ರು. ಒಪ್ತಿರತ್ತ ನೀವು ಶ್ರೀರಾಮಚಂದ್ರ ಅಂತ? ಅಂದರೆ ನನಗೆ ನನ್ನ ಬಿಲೀಫ್ ಒಂದೇ ಸರ್. ಐ ಹ್ಯಾವ್ ಫ್ಯೂ ನಾನು ನನ್ನ ಬ್ರೈನ್ನ ಒಂದಿಷ್ಟು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀನಿ. ಈ ನಾವು ಕಂಪ್ಯೂಟರ್ ಕೂತ್ಕೊಂಡು ಹೆಂಗೆ ಪ್ರೋಗ್ರಾಮ್ ಮಾಡ್ತೀವಲ್ವ, ಹಾಗೆ ಐ ಬಿಲೀವ್ ದಟ್ ವಿ ಆ್ಯಸ್ ಹ್ಯೂಮನ್ಸ್ ಆಲ್ಸೋ ವಿ ಕ್ಯಾನ್ ಪ್ರೋಗ್ರಾಮ್ ಅವರ್ ಸೆಲ್ಫ್. ಆ್ಯಂಡ್ ಐ ನೋ ವಾಟ್ ಈಸ್ ಮೈ ಲೈಫ್ ಪರ್ಪಸ್. ನನಗೆ ಪರ್ಸ್ನಲಿ ಇಫ್ ಯು ಆಸ್ಕ್ ಮೀ ದಟ್ ಆಬ್ವಿಯಸ್ಲಿ ಇಟ್ಸ್ ಅ ಬಿಗ್ ಸ್ಟೇಟ್ಮೆಂಟ್ ಟು ಮೇಕ್, ಬಟ್ ಅಟ್ ಲೀಸ್ಟ್ ಫಾರ್ ಸಮ್ ರೀಸನ್ ಐ ಥಿಂಕ್ ಐ ನೋ ಮೈ ಲೈಫ್ ಪರ್ಪಸ್. ಅಂದರೆ ನನಗೆ ಈ ಲೈಫಲ್ಲಿ ನಾನು ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತು, ನನಗೆ ಆ ಕ್ಲಾರಿಟಿ ಇದೆ ಅಷ್ಟೇ. ಆ್ಯಂಡ್ ಅದನ್ನು ಮಾಡೋ ಹೊತ್ತಲ್ಲಿ ನಾನು ನನ್ನ ಪ್ರಕಾರ ಏನು ಸರಿ ಅದನ್ನು ಚೂಸ್ ಮಾಡ್ಕೊಂಡು ನಾನು ಅದನ್ನು ಮಾಡ್ತಾ ಹೋಗ್ತೀನಿ. ಅದು ಬಿಟ್ಟರೆ ನಾನು ಶ್ರೀರಾಮಚಂದ್ರ ಇದ್ದಿದ್ದಲ್ಲ. ಸೊ ಅದು ಆ್ಯಕ್ಚುಲಿ ಯಾಕೆ ಮಾತು ಬಂತು ಅಂತಂದರೆ, ಅದು ಒಂದು ಸ್ವಲ್ಪ ನಿಮಗೆ ಹೇಳ್ತೀನಿ ನಾನು. ನಿಮ್ಮ ಇದರಲ್ಲಿ ನಿಮ್ಮ ಸಿನಿಮಾದಲ್ಲಿ ನೀವು ಸ್ಟೋರಿ ಅಥವಾ ಕ್ರೆಡಿಟ್ ಕೊಡುವಾಗ ರಿಟರ್ನ್ ಬೈ ರಕ್ಷಿತ್ ಶೆಟ್ಟಿ ಆ್ಯಂಡ್ 7 Odds ಅಂತ ನೀವು ಬರೀತೀರಾ. 7 Odds ಅಂತಂದರೆ ನಿಮ್ಮ ಸ್ನೇಹಿತರು, ನಿಮ್ಮ ತಂಡ, ಓಕೆ. ಅದು ಅಲ್ಲಿ ಅವ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನನಗೆ ಹೇಳಿದ್ದ ಮಾತು ಅಂತಂದರೆ, ಅವ್ರು ಹೇಳಿದ್ದು ನಾನು ಹೇಳ್ತೀನಿ ನಿಮಗೆ, ನೀವು ಒಪ್ಕೋತೀರಿ ಅಂತ ಅನ್ಕೋತೀನಿ. ಆ ವ್ಯಕ್ತಿಗೆ ಒಂದು ಸ್ವಲ್ಪನೂ ಏನು ಹೇಳಿ ಇನ್ಸೆಕ್ಯೂರಿಟಿ ಇಲ್ಲ. ಆ ವ್ಯಕ್ತಿಗೆ ನನ್ನನ್ನು ಯಾರು ಮೀರಿಸ್ತಾರೆ ಅನ್ನೋ ಭಯ ಇಲ್ಲ. ಆ ವ್ಯಕ್ತಿ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಈ ಥರ ಹಿ ವಾಸ್ ಟೆಲಿಂಗ್. ಸೊ ಯಾ, ಹಿ ವಾಸ್ ಟೆಲಿಂಗ್ ಅಬೌಟ್. ಆಮೇಲೆ ನನಗಿನ್ನೂ ಕಿರಿಕ್ ಪಾರ್ಟಿ ಟೈಮಲ್ಲಿ ಹೇಳಿರೋ ವಿಚಾರ, ಅಲ್ಲಿ ಒಂದೆರಡು ಜನ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಯಾವುದೋ ಒಂದು ಡೈಲಾಗನ್ನು ಹೀರೋ ಕೊಟ್ಟಾಗ, ಯಾಕೆ ಇದು ಹೀರೋ ಮಾತಾಡಬೇಕು, ಇದನ್ನು ಇವ್ರಿಗೆ ಕೊಟ್ಟರೆ ಈ ಥರ ನೀವು ಹೇಳಿದ್ದು ಅಂತಂದ್ರೆ, ಅಲ್ಲಿ ಈಗ ಯೂಶ್ವಲಿ ನಾವು ನಮ್ಮ ಸಿನಿಮಾಗಳಲ್ಲಿ ಹೀರೋಗಳು ನೋಡಿರ್ತೀವಿ ಅಂದರೆ ಹಿಂದೆ ಇರೋರು ಅವರು ಫ್ರೆಂಡ್ಸ್ ಅನ್ಸಲ್ಲ, ಅವ್ರು ಚೇಲಾಗಳು ಅನ್ನಿಸ್ತಾರೆ ಯೂಶ್ವಲಿ. ಸೊ ನಿಮ್ಮ ಹತ್ರ ಅದು ಇರಲಿಲ್ಲ ಅಂತ. ಸೊ ದೋ ಯು ವೇರ್ ಹೀರೋ ಆಫ್ ಕಿರಿಕ್ ಪಾರ್ಟಿ. ಸೊ ಆ ಟೈಮಲ್ಲಿ ಐ ಬಿಲೀವ್ ಇನ್ ಬ್ಯಾಲೆನ್ಸಿಂಗ್. ಅಂದರೆ ಕಿರಿಕ್ ಪಾರ್ಟಿ ವುಡಂಟ್ ಹ್ಯಾವ್ ಬಿನ್ ಕಿರಿಕ್ ಪಾರ್ಟಿ ಇಫ್ every dialogue was told by me. You liked Kirik Party because you saw friends. There was a hero, but with the hero there were friends. I loved my engineering college life because I had friends. ನೀವು ಸಿನಿಮಾನ ಬಂದು ನೋಡಿದಾಗ ಆ ಇಂಜಿನಿಯರಿಂಗ್ ಕಾಲೇಜ್ ಲೈಫ್ ನೀವು ಕನೆಕ್ಟ್ ಮಾಡಬೇಕು ಅಂತಂದರೆ ಒಬ್ಬ ಇದ್ರೆ ನಿಮ್ಗೆ ಕನೆಕ್ಟ್ ಆಗಲ್ಲ. ಯಾಕಂದರೆ ನೀವು ಇಂಜಿನಿಯರಿಂಗಲ್ಲಿ ಒಬ್ಬನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಪೂರ್ತಿ ಕಾಲೇಜಲ್ಲಿ ನೋಡಿರ್ತೀರಾ, ಅದರಲ್ಲಿ ಒಂದು ಗ್ರೂಪ್ ನಿಮ್ಗೆ ತುಂಬ ಫೇಮಸ್ ಆಗಿರುತ್ತೆ, ನೀವು ಅದನ್ನು ರೆಕಗ್ನೈಸ್ ಮಾಡ್ತೀರಾ. ಆ ಗ್ರೂಪಲ್ಲಿ ಒಬ್ಬ ಲೀಡರ್ ಇರ್ತಾನೆ, ಅವನನ್ನು ಇನ್ನೂ ಸ್ವಲ್ಪ ಜಾಸ್ತಿ ರೆಕಗ್ನೈಸ್ ಮಾಡ್ತೀರಾ. ಸೊ ಈ ಫಾರ್ಮ್ಯಾಟ್ ನೀವು ಸಿನಿಮಾಗೆ ತರಲೇಬೇಕು, ಇಲ್ಲಾಂತಂದರೆ ಸಿನಿಮಾ ವೋಂಟ್ ವರ್ಕ್. ಅದು ನಾನು ಎಲ್ಲ ಡೈಲಾಗ್ಸ್ ನಾನೇ ಹೇಳ್ತೀನಿ ಅಂತ ಹೇಳಿ ಎಲ್ಲ ತಗೊಂಡ್ರು ನಾನು ಎಷ್ಟೇ ಚೆನ್ನಾಗಿ ಮಾಡಿದ್ರು ಸಿನಿಮಾ ಹಾಳಾಗೋಗುತ್ತೆ. ಆ್ಯಂಡ್ ದರ್ ಇಸ್ ನೋ ಪಾಯಿಂಟ್. ನಾನು ಎಷ್ಟು ಪರ್ಫಾರ್ಮ್ ಮಾಡಿ ಏನು ಪ್ರಯೋಜನ? ಇಫ್ ದ ಸಿನಿಮಾ ಹಾಳಾಗೋದ್ರೆ ನಾನು ಪರ್ಫಾರ್ಮ್ ಮಾಡಿ ಏನು ಪ್ರಯೋಜನ? ಸೊ ಐ ಥಿಂಕ್ ಸಿನಿಮಾ ಅಂತ ಬಂದಾಗ ಯು ಹ್ಯಾವ್ ಟು ಬಿ ಟ್ರೂ ಟು ದ ಸಿನಿಮಾ ಫಸ್ಟ್, ಆ್ಯಂಡ್ ದೆನ್ probably you can prove to be anything else. But if you're not true to the cinema and you're only true to yourself, then there is no point. Then you don't love cinema. ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಆಮೇಲೆ ಈ 7 Odds ಬಗ್ಗೆನೇ ಹಾಗೆ ಮುಂದುವರ್ಸೋದಾದರೆ, ಯೂಶ್ವಲಿ ಏನಾಗುತ್ತೆ ರಕ್ಷಿತ್,
ಅಲ್ಲ, ಕೇಳಿರೋ ಮಾತುಗಳು ನಾವು ಐ ಆಮ್ ನಾಟ್ ಬೀಯಿಂಗ್ ಜಜ್ಮೆಂಟಲ್, ಬಟ್ ಸ್ಟಿಲ್ ಯಾವುದೋ ಒಂದು ಸಕ್ಸಸ್ ಬಂದ ತಕ್ಷಣ ಒಂದು ತಂಡ ಉಳಿಯಲ್ಲ. ಯಾರೊಬ್ರು ಹೇಳಿದ್ರು ನಂಗೆ, ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಕೂಡ ಸೋತಾಗ ಏನೂ ಸಮಸ್ಯೆ ಆಗಲ್ಲಂತೆ, ಗೆದ್ದಾಗೆ ಸಮಸ್ಯೆ ಆಗುತ್ತಂತೆ. ಸೊ ಹಾಗೆ ನೀವು ಕಿರಿಕ್ ಪಾರ್ಟ್ಲಿ ಅಷ್ಟು ಅದ್ಭುತವಾಗಿ ಗೆದ್ದರೂ ಕೂಡ ಅಲ್ಲಿ ಇಗೋ ಕ್ಲಾಶಸ್ ಅಥವಾ ಆ ಥರದ್ದು ಏನೂ ಬರಲಿಲ್ಲ. ಅಂದರೆ ಸರ್ ನನಗೆ ನಾನು ಹೇಳಿದ್ನಲ್ಲ, ಫಾರ್ ಸಮ್ ರೀಸನ್ ಐ ಥಿಂಕ್ ಐ ನೋ ಮೈ ಲೈಫ್ ಪರ್ಪಸ್ ಅಂತ ಹೇಳಿದ್ನಲ್ಲ ನಾನು. ಸೊ ನನಗೆ ಆ ಲೈಫ್ ಪರ್ಪಸ್ ಏನೋ ಇದೆಯಲ್ಲ, ಅದು ದೊಡ್ಡ ಕನಸದು. ಆ ಕನಸಿಗೆ ನಾನು ಡೆಫಿನೆಟ್ಲಿ ಲೈಫ್ ಲಾಂಗ್ ನಾನು ಸಾಯೋವರೆಗೂ ಅದು ಹೋರಾಡ್ತಾನೆ ಇರ್ತೀನಿ. ಆ ಕನಸು ನನ್ನ ಮಾಡೋಕ್ಕೆ ಅದು ಆಗುತ್ತೋ ಇಲ್ಲೋ ಸೆಕೆಂಡ್ರಿ ಅದು, ಬಟ್ ನಾನಂತೂ ಹೋರಾಡ್ತಾ ಇರ್ತೀನಿ. ಈ ಲೈಫ್ ಇರೋವರೆಗೂ ನಾನು ಆ ಕನಸು ನನ್ಸಾಗಕ್ಕೆ ಹೋರಾಡ್ತಾ ಇರ್ತೀನಿ ನಾನು. ಸೊ ಅಷ್ಟು ದೊಡ್ಡ ಕನಸು ಇರಬೇಕಾದ್ರೆ ಇದೆಲ್ಲ ಒಂದು ಇಟ್ ಈಸ್ ಅ ಸ್ಮಾಲ್ ಪಾತ್ ಅಷ್ಟೇ. ಆ್ಯಂಡ್ ಈ ಪಾತಲ್ಲಿ ನಾನು ಹೆಂಗೆ ನಡೀತೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆ ಕನಸು ನಾಳೆ ಹೋಗಿ ರೀಚ್ ಆಗಿ ನಾನು ಹಿಂದೆ ನೋಡಿದಾಗ ನಾನು ನಡ್ಕೊಂಡು ಬಂದಿರೋ ಪಾತ್ ಚೆನ್ನಾಗಿಲ್ಲ ಅಂತಂದರೆ ದರ್ ಇಸ್ ನೋ ಪಾಯಿಂಟ್ ಅಲ್ವಾ. ನಾನು ಈ ಥರ ಎಲ್ಲ ಮಾಡಿಬಿಟ್ಟು ಯಾರು ಬೇಕಾದ್ರೆ ಮಾಡ್ತಾರೆ ಅಂತಲೂ ಆಗಬಾರ್ದು. ದಿಸ್ ಇಸ್ ನಾಟ್ ದ ಮೇನ್ ರೀಸನ್. Probably the main reason is that I just follow my heart ಅಷ್ಟೇ. And I know someday I'll reach there, and this is ಅಲ್ಲಿಗೆ ಹೋಗ್ತಾ ಇದೀವಿ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ನನಗೆ ರೈಟರ್ಸ್ನ ಎಂಕರೇಜ್ ಮಾಡಬೇಕು ಅನ್ನೋದು ಬಹಳ ಮುಂಚೆಯಿಂದನೂ ಆಸೆ ಇತ್ತು. ಬಿಕಾಸ್ ಐ ಸಿ ಫಾರ್ ಎಕ್ಸಾಂಪಲ್ ನನಗೆ ಒಂದು ಕನ್ನಡ ಸಿನಿಮಾ ಮಾಡಿ ಅದನ್ನು ಒನ್ ಡೇ that film has to be recognized by the country or by the whole world someday. One Kannada film from my side, or many Kannada films from my side, which has to be recognized throughout the world. That is somehow my Kannada is my language, and when I make a film in Kannada, if the whole world recognizes it, and that is the biggest thing I can do ಅನ್ನೋದು ನನ್ನ ಆಸೆ. ಸೊ ಇದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ, ಓವರ್ ಆಲ್ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು. ಇದಕ್ಕೆ ಫಾರ್ ವಿಚ್ ಕನ್ನಡ ಇಂಡಸ್ಟ್ರಿ ಬೆಳೆಯೋಕ್ಕೆ ಒಂದು 20-30 ಒಳ್ಳೊಳ್ಳೆ ಫಿಲ್ಮ್ ಮೇಕರ್ಸ್ ಬರಬೇಕು ಈ ಇಂಡಸ್ಟ್ರಿಯಲ್ಲಿ. ಸೊ ದ್ಯಾಟ್ ಆ 20 ಜನ ಅಥವಾ 30 ಜನ ಬಂದು ವರ್ಷಕ್ಕೊಂದು ಅಟ್ಲೀಸ್ಟ್ 15 ಕಂಟಿನ್ಯೂಸ್ ಆಗಿ ಸಿನಿಮಾ ಕೊಟ್ಟಾಗ, ತಿಂಗಳಿಗೆ ಒಂದು 2 ವಾರಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾ ಕನ್ನಡದಲ್ಲಿ ಬಂದರೆ, ಒಂದು ಆಡಿಯನ್ಸ್ ಬೇಸ್ ಇದೆಯಲ್ಲ, ಕಂಟಿನ್ಯೂಸ್ಲಿ ನೀವು ಅವರನ್ನೊಂದು ಕೇಟರ್ ಮಾಡ್ತಾ ಇರ್ತೀರಿ. ನೀವು ಕಂಟಿನ್ಯೂಸ್ಲಿ ಅವರು ಥಿಯೇಟ್ರಿಗೆ ಬರೋದೊಂದು ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಅವರು ಎವ್ರಿ 2 ವಾರ ಒಂದು ಸಿನಿಮಾ ನೋಡಬೇಕು ಅನ್ನೋದೊಂದು ಅಭ್ಯಾಸ ಆಗುತ್ತೆ. if good films come. So ಇದಕ್ಕೆ ಏನಂತಂದರೆ, if we need 30 good directors, then somebody has to come and get them. You have to give them a break alwa, and recognize the talent and get them to mainstream platform. So ಹಿಂಗೆ ಆಗಬೇಕು ಅಂತಂದರೆ ಅಟ್ಲೀಸ್ಟ್ ನನ್ಗೆ ಗೊತ್ತು, ನನ್ನ ಅಕ್ಕಪಕ್ಕದಲ್ಲೇ ಒಂದು I can see 5-6 good directors, and I know that these guys are going to make good films tomorrow. And it is not only about they doing good films. When they do good films, it will help the industry also. And when it helps the industry, the market of the industry will grow, which will help me also in return. ನನ್ನ ಕನಸು ಏನಿದೆ, ಆ ಕನಸು ನನ್ನ ಸಾಗಕ್ಕೆ ಈ ಮಾರ್ಕೆಟು ದೊಡ್ಡದಾಗಲೇಬೇಕು. ಸೊ ಐ ಥಿಂಕ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್ ಟುಗೆದರ್. ನೀವು ಅಂದರೆ ಈ ನಿಟ್ಟಲ್ಲಿ ಯೋಚನೆ ಮಾಡಿದಾಗ ಐ ಥಿಂಕ್ ದಿಸ್ ಈಸ್ ದ ರೈಟ್ ಪಾತ್ ಫಾರ್ ಮೀ ಅಂತ ನನಗೆ ಅನಿಸುತ್ತೆ. ಸೊ ಇದಿರಬೇಕಾದ್ರೆ ನಿಮಗೆ ಈ ಚಿಕ್ಕ ನೆಗೆಟಿವ್ ಯೋಚನೆಗಳೇನಿದೆ, ಅಂದರೆ ಇನ್ಸೆಕ್ಯೂರಿಟೀಸ್ ಎಲ್ಲ ಬರಲೇಬೇಕಾಗಿಲ್ಲ. ಬಿಕಾಸ್ ನಿಮ್ಮ ಸಿನಿಮಾ ಹಿಟ್ಟಾದರೆ ನನಗೆ ಹೆಲ್ಪ್ ಆಗುತ್ತೆ, ನನ್ನ ಸಿನಿಮಾ ಏನು ಹಿಟ್ಟಾದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಇನ್ಸೆಕ್ಯೂರಿಟಿ ಏನು ಬಂದಂಗಿದೆ, ನೀವು ಹಿಟ್ಟಾಗಿ ನಿಮ್ಮ ಪಿಕ್ಚರ್ ಹಿಟ್ಟಾಗಿ ನನಗೆ ಅದು ಹೆಲ್ಪ್ ಆಗೋದಾದರೆ, ನಾನು ವೈ ಶುಡ್ ಐ ಹ್ಯಾವ್ ಅ ಇನ್ಸೆಕ್ಯೂರಿಟಿ ಟುವರ್ಡ್ಸ್ ದಟ್? ಓಕೆ, ಗೌರೀಶ್ ಅಕ್ಕಿ ಅವರು ಸರ್ ಸಿನಿಮಾ ಹಿಟ್ ಆಗಬಾರ್ದು ಅಂತ ಯಾಕೆ ನನಗೆ ಬರಬೇಕು ಅಲ್ವಾ? ಇಟ್ಸ್ ಅ ಕಾಮನ್ ಸೆನ್ಸ್ ಆ್ಯಕ್ಚುಲಿ. ಓಕೆ ಇನ್ನು ಒಂದು, ಈಗ ನೀವು ಲೈಫ್ ಪರ್ಪಸ್ ಅಂತ ಹೇಳಿದ್ರಲ್ಲ, ಲೈಫ್ ಪರ್ಪಸ್ ಅಂದರೆ ನಿಮ್ಮ ಮಾತಿನ ಮೂಲಕ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಂದರೆ ನಿಮ್ಮ ಕ್ಲಾರಿಟಿ, ನಿಮ್ದು ಏನಂದರೆ ಸಿನಿಮಾಗಳು ಮಾಡಬೇಕು, ಅದ್ಭುತವಾದ ಸಿನಿಮಾಗಳು ಮಾಡಬೇಕು. ಓಕೆ, ನಿಮ್ಮೆಲ್ಲರೂ ಅಂತ ಯೋಚನೆಗಳನ್ನ ತೆರೆ ಮೇಲೆ ತರಬೇಕು, ಅದನ್ನು ಜನ ಅಪ್ರಿಷಿಯೇಟ್ ಮಾಡೋ ಥರ ಮಾಡಬೇಕು ಅನ್ನೋದು ನಿಮ್ಮ ಲೈಫ್ ಪರ್ಪಸಾ? ಅಲ್ಲ, ಅಂದರೆ ಸಿ ಸರ್, ಲೈಫ್ ಪರ್ಪಸ್ ಬರೀ ಸಿನಿಮಾ ಆಗಕ್ಕಂತೂ ಸಾಧ್ಯ ಇಲ್ಲ. ಲೈಫ್ ಹ್ಯಾಸ್ ಅ ಬಿಗರ್ ಪರ್ಪಸ್, ಬಟ್ ಐ ಹ್ಯಾವ್ ಚೋಸನ್ ದ ಫೀಲ್ಡ್ ಆಫ್ ಸಿನಿಮಾ ಟು ರೀಚ್ ದಟ್ ಲೈಫ್ ಪರ್ಪಸ್. ನಾನು ಲೈಫ್ ಪರ್ಪಸ್ ಏನಂತ ಇವಾಗ ಸದ್ಯಕ್ಕೆ ಹೇಳೋಕ್ಕೆ ಹೋಗಲ್ಲ, ಬಿಕಾಸ್ ಇನ್ನೂ ಬೇರೆ ಇದೆ ಇನ್ನೊಂದು. ಹೌದು, ದಟ್ ಈಸ್ ವೆರಿ ಇಂಟರ್ನಲ್. ಇದು ದಟ್ ಈಸ್ ಮೈ, ಅಂದರೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಏನೋ ಒಂದು
ವಾಟ್ಸ್ ದ ಪಾಯಿಂಟ್ ಇನ್ ಟೇಕಿಂಗ್ ದಿಸ್ ಲೈಫ್? ಅಲ್ಟಿಮೇಟ್ಲಿ ನಾವೆಲ್ಲರೂ ಸತ್ತು ಹೋಗೋದಾದ್ರೆ ಏನು ಪ್ರಯೋಜನ? ನಾವು ಈ ಲೈಫ್ ತಗೊಂಡು ಏನು ಪ್ರಯೋಜನ? ಏನೋ ಒಂದು ಆಗ್ಬೇಕಲ್ವಾ? ಆಗಿದ್ದೀರಲ್ವಾ ನೀವೀಗ? ಇದು ಏನು ಸರ್ ಅಂದರೆ ಈ ಜನರೇಷನ್ ಮೋಸ್ಟ್ ಸಕ್ಸಸ್ಫುಲ್ ಆಕ್ಟರ್, ಮೋಸ್ಟ್ ಸಕ್ಸಸ್ಫುಲ್ ಡೈರೆಕ್ಟರ್. that won't be remembered. That will stay for next 50-60 years. ಆಮೇಲೆ ಇನ್ನೊಬ್ಬ ಯಾರೋ ಬಂದು ಯಾವ ರೇಂಜಿಗೆ ಸಾಧನೆ ಮಾಡ್ತಾರೆ ಅಂತಂದ್ರೆ ನಾವೆಲ್ಲ ನಮ್ಮನ್ನೆಲ್ಲ ನೆನಪು ಇಟ್ಕೊಳ್ಳಲ್ಲ ಮೋಸ್ಟ್ಲಿ. ಬಟ್ ದಟ್ ಈಸ್ ನಾಟ್ ದಟ್ ಕಾಂಟ್ ಬಿ ದ ಮೇನ್ ಪರ್ಪಸ್ ಆಫ್ ಯುವರ್ ಲೈಫ್. ಮತ್ತೇನು ಮೇನ್ ಪರ್ಪಸ್ ಹಂಗಾದ್ರೆ? ಅದು ತುಂಬ ಪರ್ಸನಲ್ ಅದು ನನಗೆ. ಬಟ್ ಐ ಆಮ್ ಸೇಯಿಂಗ್ ಟು ರೀಚ್ ದಟ್ ಪಾತ್ ಯು ಕ್ಯಾನ್ ಟೇಕ್ ಸಮಥಿಂಗ್ ಆಸ್ ಯುವರ್ ಪ್ಯಾಷನ್. I think every human being should have one something which he is going to, ಅಂದರೆ ಕಂಪ್ಲೀಟ್ ದೊಡ್ಡ ಅಂದರೆ ಅವ್ನ ಲೈಫ್ ಇಸ್ ಪ್ಯಾಷನ್ ಏನು ಅಂತ ಕೇಳಿದ್ರೆ ಒಂದು ಇರಬೇಕು ಒಂದು ಮನುಷ್ಯನಿಗೆ. ಅದು ಏನು ಬೇಕಾದ್ರೆ ಇರ್ಬೋದು. ಅಂದರೆ ಇಫ್ somebody wants to make money, making money is their passion, then make money, but in the right path obviously. But that passion will give you certain experiences which will grow you as a human being, which will grow you spiritually also. And by the time you leave this life, you are a better human being than what you were when you were born. So ಈ ಪಾತ್ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ, ಇಫ್ ಯು ಹ್ಯಾವ್ ಅ ಪ್ಯಾಷನ್, ಈ ಡೆಸ್ಟಿನೇಷನ್ ನೀವು ಇಟ್ಕೊಂಡಾಗ, ಇಫ್ ಯು ಹ್ಯಾವ್ ಪ್ಯಾಷನ್, if you have some passion where through that passion if you take the destination, then it's going to be a very beautiful life anta nandu idea. And for me cinema is my passion, and doing films gives me kind of an experience which probably nothing else could give me, no other profession, because I love making films. ಇದರಲ್ಲಿ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂದರೆ ಈ ಲಾಸ್ಟ್ 3 years ಅಲ್ಲಿ, ಫಾರ್ ಎಕ್ಸಾಂಪಲ್, obviously if you take my whole journey from short films to this day, I have had an amazing experience, and because of which I have programmed myself with certain things because of these experiences. Okay. In personal life, in professional life, both, but because of this path what I have taken. So it's about your passion and ತಲೆಗೆ ಹುಳ ಬಿಡ್ತಾ ಇದ್ರೆ ಸ್ವಲ್ಪ ನೀವು ಆ್ಯಕ್ಚುಲಿ ಅಲ್ವಾ? ನೀವೇನೋ ಹೇಳ್ಬೇಕಂತ ಅನ್ಕೊಂಡಿದ್ರೆ ಬಟ್ ಹೇಳ್ತಾ ಇಲ್ಲ. ಅಂದರೆ ಕೆಲವೊಂದು ನಿಮಗೆ ನಾನು ಮಾತಲ್ಲಿ ಮೋಸ್ಟ್ಲಿ ಹೇಳೋಕ್ಕಾಗಲ್ಲ. ಹೆಂಗೆ ಹೇಳ್ತೀರಾ ಮತ್ತೆ? ಅಂದರೆ ನಾನು ಮಾಡಿ ತೋರಿಸ್ಬೇಕಷ್ಟೇ ಯಾವತ್ತಾದ್ರೂ ಒಂದು ದಿವಸ. ಅದಾದರೆ ನಾನು ಮಾಡೋಕ್ಕೆ ಏನು ಪ್ರಯತ್ನ ಪಡ್ತಾ ಇದ್ದೀನಿ, ಅದಾದರೆ ಐ ಥಿಂಕ್ ಆವಾಗ ಕ್ಲಾರಿಟಿ ಸಿಗುತ್ತೆ. ಓಕೆ. ನೀವು ಸ್ಪಿರಿಚುವಾಲಿಟಿ ಬಗ್ಗೆ ಮಾತಾಡಿದ್ರೆ ಮಧ್ಯದಲ್ಲಿ ಒಂದು ಸ್ವಲ್ಪ, ಇಟ್ಸ್ ವೆರಿ ಅನ್ಯೂಜುವಲ್ ಅಂತ ಸ್ವಲ್ಪ ಮಟ್ಟಿಗೆ. ಐ ಆಮ್ ವೆರಿ ಸ್ಪಿರಿಚುವಲ್ ದಟ್ ವೇ. ಅದೇ ನಿಮ್ಗೆ ಹೇಳಿದ್ನಲ್ಲ ನಾನು ಸಿ what is spirituality? I mean, for me spirituality is always going in the right path and following your intuitions. I believe every human being can connect himself with his consciousness, and if you start following your consciousness, then it will show you the right path. It will give you everything you want in life. It will give you the complete positive energy, and it will take you to the destination also. It's just that society will bring doubts. You're a hero, 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಿದ್ಯಾ, you could have made 5 films, you could have made 15 crores, you could have made 20 crores. ಇದು ನೀನು 3 ವರ್ಷದಲ್ಲಿ ಒಂದೇ ಸಿನಿಮಾ ಮಾಡಿದ್ದೆ ನಿನಗೆ. These are all concerns of the society. You don't have to budge to it. What you have to budge to is your inner consciousness. ಅಂದರೆ ನೀವು ಒಳಗಡೆ ನಿಮಗೆ ಮನಸ್ಸು ಏನು ತೃಪ್ತಿ ಕೊಡುತ್ತೆ, ಏನು ಮಾಡೋದ್ರಿಂದ ನಿಮ್ಗೆ ತೃಪ್ತಿ ಕೊಡುತ್ತೆ, ಅದನ್ನು ನೀವು ಮಾಡ್ತಾ ಹೋದರೆ, ಇಫ್ ಯುವರ್ ಲೈಫ್ ಇಸ್ ಹ್ಯಾಪಿ, ದೆನ್ ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ಅಲ್ವಾ? ಅದರ್ವೈಸ್ ನಾಳೆ ನಾನು ಎಷ್ಟು ಸಿನಿಮಾ ಮಾಡಿದ್ದೀನಿ ಅನ್ನೋದು ಎಷ್ಟು ಜನಕ್ಕೆ ನಿಂತಿರುತ್ತೆ ಅಲ್ವಾ? ಇನ್ನು ನಾನು ಪ್ರಾಬಬ್ಲಿ ಇನ್ ಅದರ್ 30-40 years people won't even remember half of the films I have done. They'll remember selected few. So I am just doing the selected few films. ನಾನು ಅಷ್ಟನ್ನೇ ಮಾಡ್ಕೊಂಡು ಹೋಗ್ತೀನಿ ಅಂತ. ಅದು ಆಬ್ವಿಯಸ್ಲಿ there are always chances of winning and failing, but at least you know that I have given my best. ಗೊತ್ತಾಯ್ತು. ಈಗ ನೀವು ಇನ್ನೊಂದು ಸ್ವಲ್ಪ ಅದೇ ಕೇಳ್ತೀನಿ, ಡೋಂಟ್ ಮೈಂಡ್. ಈ ಲೈಫ್ ಪರ್ಪಸ್ ಮತ್ತು ಸ್ಪಿರಿಚುವಾಲಿಟಿಗೆ ಏನಾದರೂ ಕನೆಕ್ಷನ್ ಇದೆಯಾ? ಹೌದು, ಆಬ್ವಿಯಸ್ಲಿ ಇದೆ. ಓಕೆ, ಹೇಳಿ ದಯವಿಟ್ಟು ಅದ್ರ ಬಗ್ಗೆ ಏನು. That's too personal for me. As of now, I don't want to talk about it. Probably someday I'll talk about it. ರಕ್ಷಿತ್, ನೀವು ಒಂದು ಮಾತು ಹೇಳ್ತಾ ಇದ್ರಿ,
ಈಗ ನೀವು ನನ್ನ ಪ್ರಶ್ನೆ ಕೆಲವೊಂದು ಇರಲೆವೆಂಟ್ ಆಗ್ಬೋದು ನೀವು ಇಷ್ಟೆಲ್ಲ ಮಾತಾಡಿದ್ಮೇಲೆ, ಆದರೂ ಕೇಳ್ತೀನಿ. ಒಂದು ಸಿನಿಮಾ ಒಬ್ಬ ಹೀರೋ ಅಥವಾ ಒಬ್ಬ ಡೈರೆಕ್ಟರ್ ಮಾಡೋದು ಒಂದು, ನೀವು ಹೇಳ್ದಂಗೆ ಸಿನಿಮಾಗಳು ಯಾಕೆ ಮಾಡ್ತೀವಿ ನಾವು ಏನೋ ಹೇಳ್ಬೇಕು ಅಂದ್ಕೊಂಡಿದ್ದೀವಿ, ನಮ್ಮ ಕನಸುಗಳನ್ನ ತೆರೆ ಮೇಲೆ ಮೂಡಿಸ್ಬೇಕು, ಅದ್ರ ಮೂಲಕ ಖ್ಯಾತಿ ಬರಬೇಕು, ಹಣ ಗಳಿಸ್ಬೇಕು ಅಂತ ಇರುತ್ತಲ್ವಾ? ಇಲ್ಲ, ಅಂದರೆ ನನಗೆ ಅದೇ ನಾನು ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಖ್ಯಾತಿ ಬರಬೇಕು, ನನಗೆ ಹಣ ಮಾಡಬೇಕು ಅನ್ನೋದು ತಲೆಯಿಂದ ತೆಗೆದುಬಿಡ್ತೀನಿ. ನನಗೆ ಗೊತ್ತದು ಬರುತ್ತೆ, ಅದಕ್ಕೋಸ್ಕರ ಸಿನಿಮಾ ನಾನು ಮಾಡಬೇಕಾಗಿಲ್ಲ. ನಾನು ಸಿನಿಮಾ ಮಾಡಿದ್ರೆ ಅದು ತನ್ನಷ್ಟೇ ಬರುತ್ತದು. ನಾನು ಅದೇ ಹೇಳಿದೆ ನಿಮಗೆ, ನನಗೆ ಇವಾಗ ಹಣ ಮಾಡಬೇಕು ಅಂತಿದ್ರೆ ನಾನು ಮೋಸ್ಟ್ಲಿ ಕಿರಿಕ್ ಅಂದರೆ 5 ಸಿನಿಮಾ ನಾನು ಸೈನ್ ಮಾಡ್ತಿದ್ದೆ. ನನಗೆ ಈ 3 ವರ್ಷದಲ್ಲಿ ಮೋಸ್ಟ್ಲಿ ನಾನು ಏನು ಒಂದು ಸಿನಿಮಾ ಮಾಡಿದ್ದೀನಿ, ಅದರ 10 ಬಾಲ್ ಜಾಸ್ತಿ, ನಾನು 5 ಬಾಲ್ ಜಾಸ್ತಿ ಅಟ್ಲೀಸ್ಟ್ ನಾನು ಹಣ ಮಾಡ್ಬೋದು. ಇಫ್ ಮನಿ ಮೇಕಿಂಗ್ ವಾಸ್ ಮೈ ಇಂಟೆನ್ಷನ್, or if fame was my intention also, I would have signed 4-5 commercial films with big directors, and I probably would have got fame also. But I am looking for something else. I am looking to make I want to enjoy making films. I am looking to make I want to learn making films to an extent where, as I said, someday I'll make a film, Kannada film, which will be recognized by the whole world. I don't know if that will happen. I'm not sure if I'm matured enough to do that. I'm not sure if I'm intelligent enough to do that, or I'm not sure if I'm talented enough to do that. But I am trying to explore that. Someday, that is what I want to do. That is my biggest dream. And in that process, I have to learn a lot of things. And I can only learn ಈ ಥರ ಸಿನಿಮಾಗಳು ಮಾಡ್ತಾ ಒಂದು ಸಿನಿಮಾಕ್ಕಿಂತ ಇನ್ನೊಂದು ಸಿನಿಮಾ, ಈ ಪ್ರೊಸೆಸ್ಸಲ್ಲಿ ನಾನು ಕಲಿತಾ ಹೋದರೆ ಮಾತ್ರ ನನಗೆ ಇದು ಮಾಡೋಕ್ಕೆ ಸಾಧ್ಯ ಆಗೋದು. ನಾನು ಕಿರಿಕ್ ಪಾರ್ಟಿಯಲ್ಲಿ ಎಷ್ಟು ಅಂದರೆ ಉಳಿದವ್ರ ಕಣ್ಣಂತೆಲ್ಲ ನೀನು ಮಾಡಿದ್ದೆ, ಆಬ್ವಿಯಸ್ಲಿ ಅದು ಬಿಟ್ಟು ಹಾಕಿ ಸೈಡಲ್ಲಿ ಇಟ್ಬಿಡೋದನ್ನು. ಬಟ್ ಕಿರಿಕ್ ಪಾರ್ಟಿಯಲ್ಲಿ ನಾವು ಎಷ್ಟು ಎಫರ್ಟ್ ಹಾಕಿತ್ತು, ಏನೆಲ್ಲ ಕಲ್ತಿದ್ವಿ, ಅದಕ್ಕೆ ಜಾಸ್ತಿ ಶ್ರೀಮನ್ನಾರಾಯಣ ಸಿನಿಮಾದಲ್ಲಿ ಕಲ್ತಿದ್ದೀವಿ. ಇದರಿಂದ ನಾವು ಎಷ್ಟು ಕಲಿತೀವಿ ಅದಕ್ಕಿಂತ ಜಾಸ್ತಿ ನಾನು 100% ನನಗೆ ಕಾನ್ಫಿಡೆನ್ಸ್ ಇದೆ. ನಾನು ಪುಣ್ಯ ಕೊಟ್ಟಲ್ಲಿ ಜಾಸ್ತಿ ಕಲಿತೀನಿ ನಾನು. ಆ್ಯಂಡ್ ಐ ಡೆಫಿನೆಟ್ಲಿ ಮೇಕ್ ಈವನ್ ಬೆಟರ್ ಫಿಲ್ಮ್ ಫಾರ್ ಶೋರ್. ವಾಟ್ ಐ ಹ್ಯಾವ್ ಅಂದರೆ ಅಲ್ಟಿಮೇಟ್ಲಿ ಅಗೇನ್ ಬೆಟರ್ ಫಿಲ್ಮ್ ಅಕಾರ್ಡಿಂಗ್ ಟು ಮೀ. ಜನ ಅದನ್ನು ಇಷ್ಟಪಡ್ತಾರೆ ಇಲ್ವೋ ಅನ್ನೋದು ಅದು ಥಿಯೇಟ್ರಲ್ಲಿ ಬಂದು ರಿಲೀಸ್ ಆದಮೇಲೆ ಗೊತ್ತಾಗೋದು. ಬಟ್ ನನ್ನ ಪ್ರಕಾರ ಅಂದರೆ ಫಾರ್ ಎಕ್ಸಾಂಪಲ್ ಕಿರಿಪಾಟಿಗಿಂತ ಬೆಟರ್ ಸಿನಿಮಾ ಶ್ರೀಮನ್ನಾರಾಯಣಕ್ಕಿಂತ ಬೆಟರ್ ಸಿನಿಮಾ ಪುಣ್ಯಕೋಟಿ ಆಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಆ ಥರ ಎಲ್ಲ ಸಿನಿಮಾದಲ್ಲೂ ನಾವು ಇಫ್ ಯು ಕ್ಯಾನ್ ಗೆಟ್ ಬೆಟರ್, ದೆನ್ ಸಮ್ ಡೇ ಯು ಹ್ಯಾವ್ ಟು ರೀಚ್ ಎ ಸ್ಟೇಟ್ ಅಲ್ವಾ, ವೇರ್ ಯು ಡೂ ಅ ಗುಡ್ ಫಿಲ್ಮ್ ವಿಚ್ ಈಸ್ ರೆಕಗ್ನೈಸ್ಡ್ ಬೈ ದ ಹೋಲ್ ಕಂಟ್ರಿ, ದ ಹೋಲ್ ವರ್ಲ್ಡ್. ಓಕೆ, ಈಗ ನೀವು ಉಳಿದವ್ರ ಕಂಡಂತೆ ಬಗ್ಗೆ ಸುಮ್ಮನೆ ನೀವು ಮಾತಾಡಿ ಅದನ್ನ ಹಂಗೆ ಬಿಟ್ರಿ. ಉಳಿದವ್ರ ಕಂಡಂತೆ ನಿಮಗೆ ಇನ್ನೊಂದ್ಸಲ ಮಾಡೋಕ್ಕೆ ಸಿಕ್ಕರೆ ಅದರಲ್ಲಿ ಏನಾದರೂ ಚೇಂಜಸ್ ಮಾಡ್ತೀರಾ? ಉಳಿದವ್ರ ಕಂಡಂತೆ ವಾಸ್ 6 years ಬ್ಯಾಕ್. ಆ ಟೈಮಲ್ಲಿ ನನಗೆ ಮೆಚುರಿಟಿ ಇತ್ತು. ಆ ಟೈಮಲ್ಲಿ ನನಗೆ ಯಾವ ಥರ ಸಿನಿಮಾ ಮಾಡಬೇಕಂತ ಭಾಳ ಆಸೆ ಇತ್ತು. ಅದನ್ನು ನಾನು ಆವಾಗ ಮಾಡಿದ್ದೀನಿ. ನಾನು ಅದರಲ್ಲಿ ಏನು ಚೇಂಜಸ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಬಿಕಾಸ್ ಇಟ್ ರೆಪ್ರೆಸೆಂಟ್ಸ್ ಮೈ ಮೆಚುರಿಟಿ ಆಫ್ ದ್ಯಾಟ್ ಟೈಮ್. ಆ ಟೈಮಲ್ಲಿ ನಾನೇನು ಮೆಚುರಿಟಿ ಇತ್ತು, ಆ ಟೈಮಲ್ಲಿ ನನ್ನೊಳಗಡೆ ಒಬ್ಬ ಏನು ಕಥೆಗಾರ ಇದ್ದ, ಅದನ್ನು ರೆಪ್ರೆಸೆಂಟ್ ಮಾಡುತ್ತದೆ. ನಾನು ಅದನ್ನು ಏನು ಚೇಂಜಸ್ ಮಾಡೋಕ್ಕೆ ಹೋದ್ರೂ ನಾನು ಅದನ್ನು ಐ ಆಮ್ ಡಿಸ್ಟ್ರಾಯಿಂಗ್ ಮೈ ಸೆಲ್ಫ್ ಆಫ್ ದ್ಯಾಟ್ ಟೈಮ್. ಸೊ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ವೆರಸ್ ಪ್ರೊಬಬ್ಲಿ ಐ ವಾಂಟ್ ಟು ಡೂ ಸಮಥಿಂಗ್ ಎಲ್ಸ್. ಉಳಿದವ್ರ ಕಂಡಂತೆ ಅಲ್ಲ, ಬಟ್ ಇನ್ನೊಂದೇನೋ ಸಿನಿಮಾ ಮಾಡ್ತೀನಿ ನಾನು ಬೇಕಾದ್ರೆ, ನಂಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಸೆ ಇದ್ರೆ. ಸೊ ಈಗ ನೀವು ಬೇರೆ ಟಾಪಿಕ್ ಚೇಂಜ್ ಮಾಡ್ತಾ ಇದ್ದೀನಿ. ಟ್ವಿಟರಲ್ಲಿ ನೀವು ಯಾರನ್ನ ಫಾಲೋ ಮಾಡ್ತಿರ್ಲಿಲ್ಲ ಅಲ್ವಾ? ಹೌದು. ಓಕೆ, ಈಗ ನೀವು ಫಾಲೋ ಮಾಡ್ತಾ ಇದ್ದೀರಿ ಅಂದರೆ ಫಸ್ಟ್ ಆಫ್ ಆಲ್ ನಾನು ವಾಪಸ್ ಸೋಷಿಯಲ್ ಮೀಡಿಯಾ ಬಂದಾಗ ಅಂದರೆ ಐ ವಾಸ್ ವೆರಿ ಮಚ್ ಇನ್ವಾಲ್ಡ್ ಇನ್ ಸೋಷಿಯಲ್ ಮೀಡಿಯಾ. ಅಂದರೆ ನೀವು ಸಿಂಪಲ್ ಒಂದು ಟೈಮಿನ ಎಲ್ಲ ತೊಗೊಂಡ್ರೆ, ಉಳಿದವ್ರು ಕಂಡಂತೆ ಟೈಮಿನ ತೊಗೊಂಡ್ರೆ, ಪ್ರಾಬ್ಲಿ ಐ ಟು ಸ್ಪೆಂಡ್ ಲೈಕ್ 5-6 hours a day ಆನ್ ಸೋಷಿಯಲ್ ಮೀಡಿಯಾ, ರಿಪ್ಲೈಂಗ್ ಟು ಪೀಪಲ್, ಡೂಯಿಂಗ್ ಆಲ್ ದ್ಯಾಟ್. ಆ್ಯಂಡ್ ದೆನ್ ಅಟ್ ಒನ್ ಪಾಯಿಂಟ್ ನನಗೆ ಅದು ಸಾಕು ಅಂತ ಅನ್ಸಕ್ಕೆ ಶುರು ಆಯಿತು. ಅಂದರೆ ನಾನು am I too addicted to social media ಅಂತ ಅನ್ಸಕ್ಕೆ ಶುರು ಆಯಿತು. ಇಷ್ಟು ಬೇಕಾ ನನಗೆ? ಆ್ಯಂಡ್ ನಾನೇನಂತಂದರೆ ಸರಿ, ನಾನು ಡಿಸೈಡ್ ಮಾಡಿದೆ ಒಂದು ಟೈಮಲ್ಲಿ ದ್ಯಾಟ್ ಇರಲಿ, ಆ್ಯಪ್ಗಳೆಲ್ಲ ಇರಲಿ ಫೋನಲ್ಲಿ, ಬಟ್ ನಾನು ಜಾಸ್ತಿ ಇನ್ವಾಲ್ವ್ ಆಗಲ್ಲ ಅಂತ. ಬಟ್ ಅದು ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಪ್ ಇದೆಯಲ್ಲ, ಬೋರ್ ಆದಾಗ ಓಪನ್ ಮಾಡಿಬಿಟ್ಟು ಟ್ವಿಟರಲ್ಲಿ ಏನು ನಡೀತಿದೆ ಅಂತ ನೋಡೋದು. ಆ ಟೈಮ್ಗಳನ್ನು ನಾನು ಅಂದರೆ ವೆನ್ ಐ ಸ್ಟಾರ್ಟೆಡ್ ಅನಲೈಸಿಂಗ್, ನಾನು ಬುಕ್ಸ್ ಓದೋದು ಕಡಿಮೆ ಮಾಡಿದ್ದೆ. ಬಿಕಾಸ್ ದ್ಯಾಟ್ ಟೈಮ್ ಐ ವಾಸ್ ಗಿವಿಂಗ್ ಟು ಸೋಷಿಯಲ್ ಮೀಡಿಯಾ. I stopped listening to music also, because that time I was giving to social media. So, and without reading books, a writer inside me can't get better. Without music, my visualizer inside me can't get better. Whereas in social media, obviously, I am interacting with my fans, but
otherwise it is not helping me creatively in any way. So then also sometimes one negative comment also sometimes starts affecting you. Obviously I got over that, but time factor ಅನ್ನೋದು ತುಂಬ ನನಗೆ ಇಂಪಾರ್ಟೆಂಟ್ ಆಗಿ ಶುರು ಆಯಿತು. ಸೊ ವಿಚ್ ಇಸ್ ವೈ when I realized that I can't ಇದು ಸೋಷಿಯಲ್ ಮೀಡಿಯಾನ ನನಗೆ ಅಂದರೆ ತುಂಬ ಟೈಮ್ ಹೋಗ್ತಿದೆ ಅಂತ ಗೊತ್ತಾದಾಗ, ಆ್ಯಂಡ್ ಆ್ಯಪ್ ಇರೋವರೆಗೂ ನಾನು ಮಾಡ್ತಾನೆ ಇರ್ತೀನಿ ಅಂತ ಗೊತ್ತಾದಾಗ, ಐ ವಾಂಟೆಡ್ ಟು ಟೇಕ್ ಅ ವೆರಿ ಸ್ಟ್ರಿಕ್ಟ್ ಡಿಸಿಷನ್, ಆ್ಯಂಡ್ I wanted to come out of social media for 1 year and see if I can survive without. Obviously I can survive, but I wanted to see it. And ನಾನು ಅದನ್ನು ಮಾಡಿದೆ. Almost 1.5 years I stayed away from social media, and I was completely involved. I started reading books. I read more books in last 1.5 years. ತಿರ್ಗಾ ಮ್ಯೂಸಿಕ್ ಇನ್ನೂ ಜಾಸ್ತಿ ಏನಾಗಿಲ್ಲ, ಬಟ್ ಹಂಗೆ ಇದೆ. ಬಟ್ ಬುಕ್ಸ್ ಅಟ್ಲೀಸ್ಟ್ ನಾನು ಓದೋದು ಜಾಸ್ತಿ ಮಾಡಿದೆ ಲಾಸ್ಟ್ 1.5 ವರ್ಷದಲ್ಲಿ. ಆ್ಯಂಡ್ ಕೆಲಸದ ಕಡೆ ಗಮನನೂ ತುಂಬ ಜಾಸ್ತಿ ಕರೆಕ್ಟ್ ಆಗಿತ್ತು ನನಗೆ. ಬಟ್ ಆಬ್ವಿಯಸ್ಲಿ ಪಬ್ಲಿಸಿಟಿ ಟೈಮಲ್ಲೆಲ್ಲ ನನಗೆ ಸ್ವಲ್ಪ ಕೆಲಸ, ಇವಾಗ ಲಾಸ್ಟ್ 20 days ನನ್ನ ಕೆಲಸ ಆಲ್ರೆಡಿ ಎಲ್ಲ ಮುಗ್ದೋಯ್ತು. ಏನೆಲ್ಲ ಕ್ರಿಯೇಟಿವ್ ಕೋರ್ಸ್ ತಗೋಬೇಕಿತ್ತು ಅದೆಲ್ಲ ಮುಗಿಸಿದ್ದೀನಿ. ನನಗೆ ಇವಾಗ ಡೀಟೇಲ್ಸ್ ಔಟ್ಪುಟ್ ಬಂದರೆ ಅದನ್ನು ಹೋಗಿ ನೋಡಿ ಕರೆಕ್ಷನ್ಸ್ ಮಾಡಬೇಕು. ಬಿಟ್ಟರೆ ಐ ಓನ್ಲಿ ಹ್ಯಾವ್ ಟು ಫಾಲೋ ಅಪ್ ಆನ್ ಫ್ಯೂ ಥಿಂಗ್ಸ್. ಅದರ್ವೈಸ್ ಐ ಕಾಂಟ್, ನಾನು ಕೂತ್ಕೊಂಡು VFX ಮಾಡಲ್ಲ, ನಾನು ಕೂತ್ಕೊಂಡು ಮ್ಯೂಸಿಕ್ ಮಾಡಲ್ಲ. ಸೊ ಅವ್ರು ಮಾಡ್ಬೇಕಾದ್ರೆ ನಾನು ಅದನ್ನು ಫಾಲೋ ಅಪ್ ಮಾಡ್ತೀನಿ ಅಷ್ಟೇ. ಸೊ ಇವಾಗ ನನ್ನ ಟೈಮ್ ಇರೋದ್ರಿಂದ ನಾನು ತಿರ್ಗಾ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ಗಳನ್ನೆಲ್ಲ ತಿರ್ಗಾ ಇನ್ಸ್ಟಾಲ್ ಮಾಡಿಬಿಟ್ಟು ಐ ಸ್ಟಾರ್ಟೆಡ್ ಇಂಟ್ರಾಕ್ಟಿಂಗ್ ವಿತ್ ಪೀಪಲ್. ಸೊ ಇದರಲ್ಲಿ ನಾನು ಅಗೇನ್ ಐ ಆಮ್ ಆನ್ ಸೋಷಿಯಲ್ ಮೀಡಿಯಾಸ್ ಓನ್ಲಿ ಬಿಕಾಸ್ ಆಫ್ ಮೈ ಫ್ಯಾನ್ಸ್ ಅಷ್ಟೇ. ಅಂದರೆ ಅವ್ರ ಜೊತೆ ಒಂದು ಇಂಟ್ರಾಕ್ಷನ್ ಮಾಡೋಕ್ಕೆ ನನಗೆ ಇಷ್ಟ ಆಗುತ್ತೆ. ಐ ಪರ್ಸ್ನಲಿ ಲವ್ ಇಟ್. ಐ ಲವ್ ದ ಐಡಿಯಾ ಆಫ್ ಇಂಟ್ರಾಕ್ಟಿಂಗ್ ವಿತ್ ಪೀಪಲ್, ನೋಯಿಂಗ್ ದೆಮ್, ಥಿಂಗ್ಸ್ ಲೈಕ್ ದ್ಯಾಟ್. Other than that, I don't have any intention in social media. So I don't follow anyone because I don't follow. I'm not there to follow someone. I'm not there to follow what is happening in his life, what is happening in his life. ಅಥವಾ ಇವರೇನು ಅಪ್ಡೇಟ್ಸ್ ಆಗ್ತಿದ್ದಾರೆ, ಆ ಫಾಲೋ ಅಪ್ ನನಗೆ ಯಾವತ್ತು ಇಟ್ ನೆವರ್ ಇಂಟ್ರೆಸ್ಟೆಡ್ ಮೀ. ಐ ಆಮ್ ಇನ್ ಸೋಷಿಯಲ್ ಮೀಡಿಯಾ ಓನ್ಲಿ ಫಾರ್ ದ ಫ್ಯಾನ್ಸ್, ಸೊ ದಟ್ ಐ ಕ್ಯಾನ್ ಇಂಟ್ರಾಕ್ಟ್ ವಿತ್ ದೆಮ್ ಅನ್ನೋದು. ಸೊ ವಿಚ್ ಇಸ್ ವೈ ಐ ಹ್ಯಾವ್ ನಾಟ್ ಯಾರನ್ನೂ ಫಾಲೋ ಮಾಡ್ತಾ ಇರಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ದೆನ್ ಐ ರಿಯಲೈಸ್ ದಟ್ ಸುದೀಪ್ ಸರ್ ಇಸ್ ಫಾಲೋಯಿಂಗ್ ಮೀ, ಆ್ಯಂಡ್ ದೆನ್ Sudeep sir has always been my inspiration in lot of ways. Every time I meet him, he inspires me in some other way. And so it's out of respect that okay, avarana follow ಮಾಡ್ತಾರೆ, so I need to follow him. Out of that respect I follow him. Otherwise ನಾನು ಹೇಳಿದಂಗೆ ಐ ಆಮ್ ನಾಟ್ ದೇರ್ ಟು ಐ ಆಮ್ ನಾಟ್ ಅಂದರೆ ಯಾರ್ಯಾರ ಲೈಫಲ್ಲಿ ಏನೇನು ನಡೀತಿದೆ ಅನ್ನೋದು ನಂಗೆ ಫಾಲೋ, ನಂಗೆ ಆ್ಯಕ್ಚುಲಿ ಬೇಡದೇ ಇರೋದ್ರಿಂದ ನಾನು ಯಾರನ್ನು ಫಾಲೋ ಮಾಡ್ತಾ ಇರಲಿಲ್ಲ. ಬಟ್ ತುಂಬ ಜನ ಫಾಲೋ ಮಾಡ್ತಾರೆ ನಿಮ್ಮನ್ನು, ಅಪಾರ್ಟ್ ಫ್ರಮ್ ಸುದೀಪ್ ಸರ್. ಅಫ್ಕೋರ್ಸ್ ದೇರ್ ಸೋ ಮೆನಿ. ನಾನು ನೋಡೋಕ್ಕೆ ಹೋಗಿಲ್ಲ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಅಂತ. ಓಕೆ. ಬಟ್ ಸುದೀಪ್ ಸರ್ ವಿಷಯದಲ್ಲಿ ನಂಗೆ ಗೊತ್ತಿತ್ತು, ಅಂದರೆ ಮುಂಚೆನೂ ಫಾಲೋ ಮಾಡ್ತಾ ಇದ್ರಂತ ಗೊತ್ತಿತ್ತು. ಆ್ಯಂಡ್ he's a star. I have always looked up to him. So ಆ್ಯಕ್ಚುಲಿ ನನಗೆ ಅಂತಂದರೆ ಇಟ್ ನೀಡ್ಸ್ ಐ ಥಿಂಕ್ ಯು ನೀಡ್ ಟು ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಅಥವಾ ಓವರ್ ಕಾನ್ಫಿಡೆನ್ಸ್ ಅಥವಾ ಟು ಸಮ್ ಎಕ್ಸ್ಟೆಂಟ್ ಆರೋಗನ್ಸ್ ನಾಟ್ ಟು ಫಾಲೋ ಎನಿಬಡಿ ಅಂತ ನನಗನ್ನಿಸ್ತು. ನನಗೆ ಇರ್ಬೇಕಂತನಾ? ಅಲ್ಲಲ್ಲ, ಐ ಆಮ್ ಜಸ್ಟ್ ಥಿಂಕ್ ಅಲ್ವಾ. ಈಗ ನನಗೆ ಐ ಡೋಂಟ್ ಫಾಲೋ ಎನಿಬಡಿ. ಎಷ್ಟು ಜಗತ್ತು ನನ್ನನ್ನು ಫಾಲೋ ಮಾಡಲಿ, ನಾನು ಒಬ್ಬರನ್ನು ಕೂಡ ಫಾಲೋ ಮಾಡಲ್ಲ ಅಂತಂದ್ರೆ ನನಗೆ ನನ್ನ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇರಬೇಕು ಅಂತ ಹಂಗನ್ನಿಸಲ್ವಾ? ಅದನ್ನು ಹಿಂಗೆ ಬೇಕೇ ತಗೋಬೋದು ಸರ್. ಅಂದರೆ ನೀವು ಅಂದರೆ ಯಾವುದೇ ವಿಷಯನ 2 ಪರ್ಸ್ಪೆಕ್ಟಿವ್ ನೋಡ್ಬೋದು. ನನ್ನ ಪ್ರಕಾರ ಯಾವುದೇ ವಿಷಯ ನೀವು ತಗೊಳ್ಳಿ. ನಾನು ಪ್ಲೇಟಲ್ಲಿ ಸ್ವಲ್ಪ ಜಾಸ್ತಿ ಊಟ ಹಾಕೊಂಡು ಊಟ ಮಾಡೋಕ್ಕೆ ಶುರು ಮಾಡಿದ್ರೆ ನೀವು 2 ಥರನೂ ತಗೋಬೋದು. ಏನು ಸೂಪರ್ ಗುರು, ಎಷ್ಟು ತಿಂತ ನಾವು ಆದರೂ ಕರೆಕ್ಟ್ ಫಿಟ್ ಆಗಿದ್ದಾರಂತ. ಇಲ್ಲಾಂತಂದ್ರೆ ಹಿಂಗೂ ತಗೋಬೋದು. ಬಟ್ ಇವಾಗ ಎಷ್ಟು ಜನರಿಗೆ ಅಲ್ಲಿ ಊಟ ಇಲ್ಲದೆ ಸಾಯ್ತಾ ಇದ್ದಾರೆ, ಅದನ್ನು ಸ್ವಲ್ಪ ಅರ್ಧ ಅಟ್ಲೀಸ್ಟ್ ಒಂದು ಬಿಟ್ಕೊಟ್ಟಿದ್ರೆ ಉಳಿದವ್ರು ಊಟ ಮಾಡ್ಬೋದಿತ್ತಂತ. ಸೊ ನೀವು ಯಾವುದೇ ವಿಷಯನ ಹೆಂಗೆ ಬೇಕಾದ್ರೆ 2 ಪರ್ಸ್ಪೆಕ್ಟಿವ್ ತಗೋಬೋದು. ಸೊ ನಾನು ಬೇರೆಯವ್ರನ್ನ ಫಾಲೋ ಮಾಡದೇ ಇರೋದು ಆಬ್ವಿಯಸ್ಲಿ from my perspective, if you ask me, it is definitely not arrogance. It is just that I am not there on social media. I don't want to be on social media, to be frank. But I come there only to interact with my fans. So ನಾನು ಇವಾಗ ಸುಮ್ಮನೆ ಒಂದು 10 ಜನ ಫಾಲೋ ಮಾಡಿ if I don't want their updates, then what's the point in following them? Yes. If they are my friends, I get my updates directly. ನನ್ನ ಫ್ರೆಂಡ್ಸ್ ಜೊತೆ ನಾನು ಟಚಲ್ಲಿದ್ದೀನಿ, ನನ್ನ ಟೀಮ್ ಜೊತೆ ನಾನು ಟಚಲ್ಲಿದ್ದೀನಿ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕ್ತಾರೆ ಅನ್ನೋದು ನಂಗೆ ಬೇಕಾಗಿಲ್ಲ. ನನಗೆ ಏನು ಬೇಕಾದ ನಂಗೆ ಡೈರೆಕ್ಟಾಗಿ ಸಿಗುತ್ತೆ. ವೆರಸ್
ಅಗೇನ್ ಬೇರೆ ಸ್ಟಾರ್ಗಳಾಗಲಿ ಅಥವಾ ಬೇರೆ ಸೆಲೆಬ್ರಿಟೀಸ್ಗಳಾಗಲಿ ಅವರು ಏನು ಸಿನಿಮಾ ಮಾಡ್ತಿದ್ದಾರೆ ಅನ್ನೋದು ಅಪ್ಡೇಟ್ಸ್ ಸಿಗುತ್ತೆ. ಬಟ್ ಅವ್ರು ಏನು ಪೋಸ್ಟ್ ಆಗ್ತಿದೆ ಅನ್ನೋದು ನಾನು ಯಾವತ್ತೂ ನೋಡೋಕೆ ಹೋಗಿಲ್ಲ. ಓಕೆ ಇವರು ಈ ಸೆಲೆಬ್ರಿಟಿ ಏನಾದ್ರು ಪೋಸ್ಟ್ ಹಾಕಿದಾರಾ, ನಾನು ಯಾವತ್ತೂ ನೋಡೋಕ್ಕೆ ಹೋಗಲ್ಲ ಅಂತಂದ್ರೆ ನಾನು ಫಾಲೋ ಮಾಡಿ ಏನು ಪ್ರಯೋಜನ? ಸುಮ್ಮನೆ ಹೆಸರಿಗೆ ಫಾಲೋ ಮಾಡ್ಬೇಕಾದ್ರೆ ಅಂದರೆ ಮುಂದೆ ನಾನು ನಾಟಕ ಮಾಡ್ಬೇಕಷ್ಟೇ, ಇವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ ನೋಡಿ ಸರ್ ಅಂತ, ಅಲ್ವಾ? ಓಕೆ, ಸೊ ನೀವು ಇನ್ನು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಿರೋದ್ರಿಂದ ಈಗ ನೀವು ಯೂಟ್ಯೂಬ್ ಓಪನ್ ಮಾಡಿದರೆ ಬರೀ ಅವನೇ ಶ್ರೀಮನ್ನಾರಾಯಣನೇ ಕಾಣುತ್ತೆ. ಎಷ್ಟು ಜನ ಅದ್ರ ಬಗ್ಗೆ ಏನೇನೋ ವೀಡಿಯೋಗಳನ್ನ ಮಾಡ್ತಾ ಇದ್ದಾರೆ, ಟ್ರೈಲರ್ ಬಗ್ಗೆ, ಸಿನಿಮಾ ಬಗ್ಗೆ, ಅವ್ರದ್ದೇ ಏನೇನೋ ಹೊಸ ಹಾಡುಗಳನ್ನ ಕಟ್ಟಿದ್ದಾರೆ, ಹೊಸ ಸಿನಿಮಾಗಳನ್ನ, ಶಾರ್ಟ್ ಮೂವಿ ಏನೇನೋ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಅದನ್ನೆಲ್ಲ ಗಮನಿಸ್ತಾ ಇದ್ದೀರಾ? ಅಂದರೆ ನನಗೆ ಫಾರ್ವರ್ಡ್ಸ್ ಬರುತ್ತೆ ಒಂದಿಷ್ಟು. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ 7 Outs ಒಂದು ಗ್ರೂಪ್ ಇದೆ ವಾಟ್ಸಪ್ಪಲ್ಲಿ. ಸೊ ಅವರಿಗೆ ಏನಾದರೂ ಈ ಥರ ಹೊಸ ಅಂದರೆ ತುಂಬ ಯೂನಿಕ್ ಆಗಿರೋದು ಈ ಥರ ಏನಾದರೂ ಬಂದರೆ ಆ ಗ್ರೂಪಲ್ಲಿ ಫಾರ್ವರ್ಡ್ ಮಾಡ್ತಾರೆ ಅವರು. ಸೊ ಆವಾಗ ನಾನು ನೋಡ್ತೀನಿ. ಬಟ್ ಇತ್ತೀಚೆಗೆ ಇವಾಗ ಪ್ರಮೋಷನ್ ಇದು ದಿಸ್ ವಾಸ್ ಹೌ ಇಟ್ ವಾಸ್ ಫ್ರಮ್ ಲಾಸ್ಟ್ 2-3 years ವೆನ್ ಐ ವಾಸ್ ಔಟ್ ಆಫ್ ಸೋಷಿಯಲ್ ಮೀಡಿಯಾ. ಬಟ್ ಇವಾಗ ಪ್ರಮೋಷನ್ಸ್ ಎಲ್ಲ ಇನ್ವಾಲ್ವ್ ಆಗಿರೋದ್ರಿಂದ ಆಬ್ವಿಯಸ್ಲಿ ನಾನು ಸ್ವಲ್ಪ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ ಏನೇನು ನಡೀತಿದೆ ಅಂತ. ಸೊ ಮೋಸ್ಟ್ಲಿ ನಾನು ಈ ಇನ್ಸ್ಟಾಗ್ರಾಮಲ್ಲಿ ನಾನು ಟ್ಯಾಗ್ ಮಾಡಿಕೊಂಡು ಒಂದಿಷ್ಟು ಸ್ಟೋರೀಸ್ ಹಾಕ್ತಾರಲ್ಲ, ಸೊ ಆ ಸ್ಟೋರೀಸ್ಗಳನ್ನು ಎಲ್ಲ ನೋಡ್ತೀನಿ ಕೂತ್ಕೊಂಡು. ಬಿಕಾಸ್ ದಟ್ ಈಸ್ ಮೇಡ್ ಬೈ ದ ಫ್ಯಾನ್ಸ್ ಹೂ ಆರ್ ಲವಿಂಗ್ ಯುವರ್ ಪ್ರಾಡಕ್ಟ್ ಅಲ್ವಾ. ಸೊ ಅದೊಂದು ಏನೋ ಒಂದು ಖುಷಿ ಕೊಡುತ್ತೆ, ಅದನ್ನು ಕೂತ್ಕೊಂಡು ನಾನು ನೋಡ್ತೀನಿ. ಅದು ಬಿಟ್ಟರೆ ಟ್ವೀಟ್ರಲ್ಲಿ ಮೆನ್ಷನ್ಸಲ್ಲಿ ಹೋಗಿ ಯಾರೆಲ್ಲ ಏನಾದರೂ ಟ್ವೀಟ್ ಮಾಡಿದಾರೆ ಅಂತ ಒಮ್ಮೆ ಬ್ರಷ್ ಥ್ರೂ ಸುಮ್ಮನೆ ಮೇಲೆ ನೋಡ್ಕೊಂಡು ಹೋಗ್ತೀನಿ. ದಟ್ ಈಸ್ ವೇರ್ ಫೇಸ್ಬುಕ್ ಅಂತೂ ನೋಡೋಕ್ಕೂ ಹೋಗಲ್ಲ ನಾನು ಜಾಸ್ತಿ. ಓಕೆ, ಈಗ ಒಂದು ನಿಮಗೆ ಹೊಗಳ್ತೀನಿ ಸ್ವಲ್ಪ. ಅಂದರೆ ನೀವು ನಿಮ್ಮ ಕಿರಿಕ್ ಪಾಟ್ನ ಒಂದು ಸೀನ್ ನೆನಪು ಬರುತ್ತೆ ನನಗೆ. ನೀವೆಲ್ಲ ನಿಂತ್ಕೊಂಡಿರ್ತೀರಾ, ಇದಕ್ಕೆ ನಾವು ನಿಂತ್ಕೊಂಡಿರ್ತೀರ, ಉಪೇಂದ್ರ ಪೋಸ್ಟರ್ ಕಾಣುತ್ತೆ, ಯಾರೊಬ್ಬ ಬಂದು ಕೇಳ್ತಾನೆ ಈ ಕೋನ ಹೇರೆ ಅಂತಂದ್ರೆ ಅವನಿಗೆಲ್ಲ ಕರ್ಕೊಂಡೋಗಿ ನೀವು ಶೋದ ಮೂವೀಸ್ ಅಲ್ವಾ? ಅಂದರೆ ನಿಮಗೆ ಉಪೇಂದ್ರ ಅವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಥವಾ ಉಪೇಂದ್ರ ನಿಮಗೊಂದು? ಅಂದರೆ ನಾನು 10th 11th 12th ಇರ್ಬೇಕಾದ್ರೆ ಹ್ಯೂಜ್ ಫ್ಯಾನ್ ಆಫ್ ಉಪೇಂದ್ರ, ದೊಡ್ಡ ಫ್ಯಾನ್ ನಾವು. ಆ್ಯಂಡ್ ನಾವು ನಿಟ್ಟೆಗೆ ಹೋದಾಗ ಉಪೇಂದ್ರ ವಾಸ್ ಆರ್ ಪ್ರೈಡ್. ಅಂದರೆ ಅದು ಆವಾಗ ಒಂದು ಎ ಮತ್ತು ಉಪೇಂದ್ರ ಈ ಸಿನಿಮಾಗಳೆಲ್ಲ ಮಾಡಿದ್ರಲ್ಲ ಅವರು. ದಟ್ ವಾಸ್ ಲೈಕ್ ನಮಗೆ ದಟ್ ಮೇಡ್ ಅಸ್ ಪ್ರೌಡ್ ಅಬೌಟ್ ಕನ್ನಡ ಫಿಲ್ಮ್ಸ್. ಆ್ಯಂಡ್ ಇವಾಗ ಈ ಗುಜರಾತಿಗಳು ಇವರೆಲ್ಲ ಬರ್ತಾ ಇದ್ರಲ್ಲ, ನಮ್ಮದು ಹಾಸ್ಟೆಲಲ್ಲಿ ಎಲ್ಲ ಇದ್ರು. ಸೊ ಅವರಿಗೆಲ್ಲ ಆಬ್ವಿಯಸ್ಲಿ ಇಲ್ಲಿದ್ದು ಲೋಕಲ್ ಸ್ಟಾರ್ಸ್ ಯಾರು ಅಂತ ಗೊತ್ತಿಲ್ಲ. ಬಟ್ ನಮ್ಗೆ ಗೊತ್ತು, ಅವ್ರು ನಮ್ಮ ಉಪ್ಪಿ ಸಿನಿಮಾ ನೋಡಿದ್ರೆ ದೇ ಆರ್ ಗೋಯಿಂಗ್ ಟು ಬಿ ಫ್ಯಾನ್ಸ್ ಅಂತ ಗೊತ್ತು ನನಗೆ. ಸೊ and the whole idea of someone from Gujarat or Maharashtra, they being a fan of our stars is such a thrill alwa. So ಅದಕ್ಕೋಸ್ಕರ ನಾವು ಹಾಸ್ಟೆಲ್ ಇರ್ಬೇಕಾದ್ರೆ ನಂಗೆ ಇನ್ನೂ ನೆನಪು, ಅದ್ರ ಫೋಟೋಸ್ ಎಲ್ಲ ಇದೆ. ಒಂದು ರೂಮ್, ಐ ಥಿಂಕ್ ಒಂದು 12x12 ಅಷ್ಟು ದೊಡ್ಡ ರೂಮ್. ಅಷ್ಟು ದೊಡ್ಡ ರೂಮಲ್ಲಿ ಒಂದು 80 ಜನ ಕೂತ್ಕೊಂಡು ನಾವು ನಂತರ ಆವಾಗ ಒಂದು ಕಂಪ್ಯೂಟರ್ ಇತ್ತು, ಕಂಪ್ಯೂಟರಲ್ಲಿ ನಾವು CD ಹಾಕಿ ನೋಡಿರೋ ಸಿನಿಮಾ. ಅಲ್ಲಿ ಜಾಗ ಇಲ್ಲ 80 ಜನರಿಗೆ ಕೂರಕ್ಕೆ. ಒಬ್ಬ ಇದರಲ್ಲಿ ಕಿಟಕಿಯಲ್ಲಿ ನೇತಾಡ್ಕೊಂಡು ನೋಡ್ತಾ ಇದ್ದಾನೆ. ಈ ಥರ ಎಲ್ಲ ಸಿನಿಮಾ ನೋಡಿದ್ರು. ಸೊ ದಟ್ ವಾಸ್ ಲೈಕ್ ಒನ್ ಆಫ್ ದ ಬೆಸ್ಟ್ ಟೈಮ್ಸ್ ಆಫ್ ಮೈ ಇಂಜಿನಿಯರಿಂಗ್ ಲೈಫ್. ತುಂಬ ಚೆನ್ನಾಗಿ ಹೇಳಿದ್ರು ಆ್ಯಕ್ಚುಲಿ. ಇದು ಅಂದರೆ ಬಹುಶಃ ಸ್ಟೂಡೆಂಟ್ ಲೈಫಲ್ಲಿ ಅವರು ಡಿಗ್ರಿ ಇರ್ಬೋದು, PU ಇರ್ಬೋದು ಅಥವಾ ಹೈಸ್ಕೂಲ್ ಇರ್ಬೋದು, ಉಪೇಂದ್ರ ಇನ್ಫ್ಲೂಯೆನ್ಸ್ ಇಂದ ಯಾರೂ ಪಾರಾಗಿಲ್ಲ ಅಂತ. ಎಸ್ ನಾನು ಡಿಗ್ರಿನಲ್ಲಿದ್ದೆ, ನಾನು ಬೆಳಗಾಮಕ್ಕೆ ಹೋಗಿದ್ದೆ ಆ ಸಿನಿಮಾ ನೋಡೋಕ್ಕೆ. ಹೋಗಿ ಅದು ಎಂಥ ಒಂದು ಕ್ರೇಜ್ ಅಂದರೆ ಆ ಟೈಮಲ್ಲಿ. ಆಮೇಲೆ ಇನ್ನೊಂದು ನನಗೆ ಗಮನಿಸಿದೆ, ಅದರಲ್ಲಿ ಉಪೇಂದ್ರನೋ ಏನೋ ಸಿಗರೇಟ್ ತುಂಬ ಸೇರ್ತಾರೆ. ನೀವು ನೋಡಿದ್ರೆ ಒಂದು ಸಿನಿಮಾದಲ್ಲಿ ನಾನು ಸಿನಿಮಾದಲ್ಲಿ ಸೇದಲ್ಲ. ಎಲ್ಲಿ ಈ ಸಿನಿಮಾದಲ್ಲ? ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಜಾಸ್ತಿ ಇರಲಿಲ್ಲ. ಅಲ್ಲ, ನಾನು ಇಂಟರ್ವ್ಯೂಲ್ ಹೊರಗಡೆ ಬಂದರೆ ಅಂದರೆ ಅದರಲ್ಲಿ ಹೆಂಗೆ ಅಂದರೆ ಉಪೇಂದ್ರ ಅವ್ರು ಏನು ಮಾಡೋರು ಅಂದರೆ ಸಿಗರೇಟ್ ಸೇದರು, ಸಿಗರೇಟ್ ಸೇದಿ ಆಮೇಲೆ ಎಣ್ಣೆ ಹೊಡಿಯೋರು, ಆಮೇಲೆ ಎಣ್ಣೆ ಹೊಡೆದ್ಮೇಲೆ ಸಿಗರೇಟ್ ಹೊಗೆ ಬಿಡೋರು. ಅದು ಒಂಥರ ಓ ಮೈ ಗಾಡ್, ಈ ಥರ ಅಂದರೆ ಅದು ಒಂಥರ ನಮಗೆ ಅದು ಒಂಥರ. ಆಮೇಲೆ ಹೊರಗಡೆ ನಾನು ಇಂಟರ್ವ್ಯೂ ಹೊರಗಡೆ ಬಂದರೆ 90% ಹುಡುಗರು ಸಿಗರೇಟ್ ಸೇರ್ತಾ ಇದ್ರು. ಅಲ್ಲ, ನಾನು ಸುಮ್ಮನೆ ಹೇಳ್ತಿರೋದು. ಸೊ ಅಂದರೆ ಆ ಸಿನಿಮಾ ಹಂಗಿತ್ತು ಅಂತ ಅದು. ಸೊ ಇಲ್ಲಿ ನನ್ನ ಪ್ರಶ್ನೆ ಏನಂದರೆ ಆ್ಯಕ್ಚುಲಿ ನನಗೆ ಉಪೇಂದ್ರ ಅವರು ಹೇಳಿದ್ದು, ಯೋಗರಾಜ್ ಭಟ್ರು ಕೂಡ ಯಾವುದೋ ಒಂದು ಟೈಮಲ್ಲಿ ಉಪೇಂದ್ರ ಅವ್ರು ನೋಡಿ ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡ್ರಂತೆ. ಸುಮಾರು ಜನ ಹಂಗೆ ಅನ್ಕೊಂಡಿರೋದು, ಇಂಡಸ್ಟ್ರಿಗೆ ಬಂದಿರೋದು. ಈಗ ನೀವು ಆ ಪೊಸಿಷನಲ್ಲಿ ಇದ್ದಾರೆ ಆ್ಯಕ್ಚುಲಿ. ಈಗ 2019 ಸುಮಾರು ಜನ ಹುಡುಗರು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದು ಅಥವಾ ಅವರು
ಇಂಟ್ರಾಕ್ಟ್ ಮಾಡೋದು ನೋಡಿದರೆ ಅವ್ರಿಗೆ ನೀವು ಇನ್ಸ್ಪಿರೇಷನ್ ಆಗ್ತಾ ಇದ್ದೀರಾ. ಸೊ ನಿಮ್ಗೆ ಗೊತ್ತಾದು ಅಂದರೆ ಸುಮಾರು ಜನ ಬಂದು ಹೇಳಿದ್ದಾರೆ, ಹೌದು ಅಂದರೆ ಇನ್ಸ್ಪಿರೇಷನ್ ಅಂದರೆ ನೀವು ಇನ್ಸ್ಪೈರ್ ಮಾಡ್ತೀರಾ ಅಂತ. ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್. ಐ ಮೀನ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಆ ಟೈಮಲ್ಲಿ ನಮಗೆ ಶಂಕರ್ನಾಗ್ ಸರ್ ಎಲ್ಲ ಇನ್ಫ್ಲುಯೆನ್ಸ್ ಮಾಡಿದರು. ಆ್ಯಂಡ್ ಇವತ್ತು ಹೊಸ ಫಿಲ್ಮ್ ಮೇಕರ್ಸ್ಗೆ ಇನ್ಸ್ಪೈರ್ ಮಾಡ್ತೀವಿ ಅಂತಂದರೆ ಒಳ್ಳೇದೇ. ನಾನು ಆವಾಗ ಹೇಳಿದ್ನಲ್ಲ ನನಗೆ, ಒಂದು ವಿ ನೀಡ್ ಅಟ್ ಲೀಸ್ಟ್ 20 to 30 ಗುಡ್ ಫಿಲ್ಮ್ ಮೇಕರ್ಸ್ ಇನ್ ಅವರ್ ಇಂಡಸ್ಟ್ರಿ ಫಾರ್ ಅವರ್ ಇಂಡಸ್ಟ್ರಿ ಟು ಫೈಂಡ್ ಇಟ್ಸ್ ಕಂಪ್ಲೀಟ್ ಫುಲ್ ಪೊಟೆನ್ಷಿಯಲ್. ಅದಕ್ಕೆ ಆ ನಿಟ್ಟಲ್ಲಿ ಒಳ್ಳೇದೇ. ವೆರಿ ನೈಸ್. ಒಬ್ಬ ನಾಯಕನ ಪಥದಲ್ಲಿ 2 ಯುದ್ಧ, ರಣರಂಗದಲ್ಲೊಂದು, ಅಂತರಂಗದಲ್ಲೊಂದು. ಚೆನ್ನಾಗಿದೆ ಡೈಲಾಗ್. ಅದೇ ನಾನು ಹೇಳಿದ್ನಲ್ಲ, ಸ್ಪಿರಿಚುವಲ್, ದಟ್ ಈಸ್ ವಾಟ್ ಇಟ್ ಈಸ್. ಓಕೆ, ನೀವೇನೋ ಮಾಡ್ತಾ ಇದ್ದೀರಾ. ಓಕೆ, ಇನ್ನು ಲಕ್ಷ್ಮೀ ಸಾನ್ವಿ ಬರೀ ಲವ್ ಇಂಟ್ರೆಸ್ಟ್ ಅಲ್ಲ ಅನ್ಸುತ್ತೆ ಈ ಸಿನಿಮಾದಲ್ಲಿ. ದೇರ್ ಇಸ್ ಸಮಥಿಂಗ್ ಟು ಇಟ್ ಅನ್ಸುತ್ತೆ. ಹೌದು, ಆಬ್ವಿಯಸ್ಲಿ. ಈ ಸಿನಿಮಾದಲ್ಲಿ ಯಾವುದೇ ಕ್ಯಾರೆಕ್ಟರು ಕತೆಗೆ ಅವನು ಹೆಲ್ಪ್ ಆಗದೆ ಹೋದ್ರೆ ಅವ್ನು ಡೆಫಿನೆಟ್ಲಿ ಆ ಸಿನಿಮಾದಲ್ಲಿ ಇಲ್ಲ. ಸೊ ಎವ್ರಿ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್ ಈಸ್ ಟೇಕಿಂಗ್ ದಟ್ ಫಿಲ್ಮ್ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ದ ಸ್ಟೋರಿ. ಸೊ ಎವ್ರಿ ಕ್ಯಾರೆಕ್ಟರ್ ಇಸ್ ದ್ಯಾಟ್ ಇಂಪಾರ್ಟೆಂಟ್ ಇನ್ ದ ಫಿಲ್ಮ್. ಒಂದು ಏನೇಳಿ ಒಂದು ಹಳೇದೊಂದು ಪೇಪರ್ ಏನೋ ಓಪನ್ ಮಾಡಿದಾಗ ಅದ್ರ ಲಕ್ಷ್ಮಿ ಚಿತ್ರ ಇದೆ, ಅದು ಒಂದು ಫ್ರೇಮ್ ಬಂದು ಹೋಗುತ್ತೆ. ಸೊ ಆ ಲಕ್ಷ್ಮಿಗೂ ಈ ಸಾನ್ವಿ ಅಂದರೆ ಕ್ಯಾರೆಕ್ಟರ್ ಲಕ್ಷ್ಮಿಗೂ ಏನೋ ಲಿಂಕು. ಅದು ನೀವು ಸಿನಿಮಾದಲ್ಲಿ